ಅಪರೂಪದ ಸಾಧಕರ ಸಂದರ್ಶನ. ಆ ಸಾಧಕರ ಸಾಧನೆಯ ಅನಾವರಣ. ಭವಿಷ್ಯವನ್ನೇ ಬದಲಾಯಿಸಿಕೊಂಡವರು ನಡೆದು ಬಂದ ದಾರಿ. ವೀಕ್ಷಿಸಿ ಅತಿಥಿ ನೇರ ಪ್ರಸಾರ ಕಾರ್ಯಕ್ರಮ ಶನಿವಾರ ಮತ್ತು ಭಾನುವಾರ ರಾತ್ರಿ 7 ಗಂಟೆಗೆ. ನಮಸ್ಕಾರ. ಇಂಚರ ಟಿವಿಯ ವಿಶೇಷ ಅಪರೂಪದ ಕಾರ್ಯಕ್ರಮ ಅತಿಥಿ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಸಾಧಕರು, ಗಣ್ಯಾತಿ ಗಣ್ಯರು, ರಾಜಕೀಯ ಧುರೀಣರು, ಘಟಾನುಘಟಿ ನಾಯಕರು, ಶಿಕ್ಷಣ ತಜ್ಞರು ಸೇರಿದಂತೆ ಹಲವರು ಭಾಗವಹಿಸಿ ತಮ್ಮ ಅನುಭವ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿದ್ದಾರೆ. ವೀಕ್ಷಕರು ದೂರವಾಣಿ ಕರೆಯನ್ನು ಮಾಡುವ ಮೂಲಕ ನೇರವಾಗಿ ಅತಿಥಿಗಳೊಂದಿಗೆ ಮಾತನಾಡಬಹುದು, ಅವರನ್ನು ಪ್ರಶ್ನಿಸಬಹುದು, ಅವರೊಂದಿಗೆ ಸಂವಾದವನ್ನು ಕೂಡ ನಡೆಸಬಹುದು. ಇವತ್ತಿನ ನಮ್ಮ ಅತಿಥಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರತಕ್ಕಂಥವರು ಅತ್ಯಂತ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿ. ಆಕ್ಸ್ಫರ್ಡ್ ವಿದ್ಯಾಸಂಸ್ಥೆಯ ಸಮೂಹ ಸಂಸ್ಥೆಗಳ ಕಾರ್ಯದರ್ಶಿಗಳಾಗಿರ್ತಕ್ಕಂಥವ್ರು. ಅದಕ್ಕಿಂತ ಹೆಚ್ಚಾಗಿ ಯುವಕರಾಗಿ, ಸಂಘಟನಾಕಾರರಾಗಿ ತಮ್ಮದೇ ಆಗಿರ್ತಕ್ಕಂಥ ವಿಶಿಷ್ಟ ಛಾಪನ್ನು ಮೂಡಿಸಿರ್ತಕ್ಕಂಥ ಡಾಕ್ಟರ್ BR ಸುಪ್ರೀತ್ ಅವರು ನಮ್ಮ ಜೊತೆಲಿದ್ದಾರೆ. ಸುಪ್ರೀತ್ ಅವರಿಗೆ ತುಂಬ ಹೃದಯದ ಸ್ವಾಗತ. ನಮಸ್ಕಾರ ಸರ್. ಇವತ್ತಿನ ಯುವಕರ ಚಿಂತನೆಗಳೇ ಬೇರೆ ಬೇರೆ ರೀತಿಯಲ್ಲಿರುತ್ತೆ. ಅದರಲ್ಲಂತೂ ಒಂದು BE ಮುಗಿಸಿದ ತಕ್ಷಣ, ಒಂದು MCA ಮುಗಿಸಿದ ತಕ್ಷಣ ಸಹಜವಾಗಿ IT, BT, ಸಾಫ್ಟ್ವೇರ್ ಬರೀ ಇದೇ ಕಲ್ಪನೆಗಳಿರ್ತಕ್ಕಂಥದ್ದು. ನೀವು BE ಪದವೀಧರರು, MCA ಪದವೀಧರರು, PhDಯನ್ನು ಮಾಡಿದ್ದೀರಿ. ಇದೆಲ್ಲ ಮಾಡಿದರೂ ಕೂಡ ಶಿಕ್ಷಣ ಸಂಸ್ಥೆಯನ್ನೇ ಸ್ಥಾಪಿಸಬೇಕು, ಅಥವಾ ಸ್ಥಾಪಿಸಿರುವ ಶಿಕ್ಷಣ ಸಂಸ್ಥೆ ಮುಂದುವರಿಸಬೇಕು ಅಂತಕ್ಕಂಥ ಯೋಚನೆ ಯಾಕೆ ಬಂತು? IT ಅತ್ತ ಯಾಕೆ ಹೋಗಲಿಲ್ಲ? ಬೇಸಿಕಲಿ ಮೊದಲನೇದಾಗಿ ಎಲ್ಲ ವೀಕ್ಷಕರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಬೇಸಿಕಲಿ ನಾನು ಟೀಚರ್ ಫ್ಯಾಮಿಲಿಯಿಂದ ಬಂದಂಥ. ನನ್ನ ತಂದೆ ಹಾಗೂ ನನ್ನ ತಾಯಿಯ ತಂದೆ ಎಲ್ಲರೂ ವಿ ಆರ್ ಬೇಸಿಕಲಿ ಟೀಚರ್ಸ್ ಫ್ಯಾಮಿಲಿ. ಹಾಗಾಗಿ ಆ ಶಿಕ್ಷಣದ ಬಗ್ಗೆ ಮೌಲ್ಯ, ಶಿಕ್ಷಣದ ಬಗ್ಗೆ ಆ ಒಂದು ಕಾಳಜಿ ಅದು ಫ್ಯಾಮಿಲಿಯಲ್ಲಿ ಬಹುಶಃ ಬ್ಲಡ್ಡಲ್ಲೇ ಇತ್ತು ಅಂತ ಅಂದ್ಕೊಳ್ತೀನಿ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಆಫ್ಟರ್ ಮೈ PhD ನಾನು US ಅಲ್ಲಿ ಮುಗಿಸಿದಾಗ ಸಾಕಷ್ಟು ಜನ ಏನು ದೇ ಥಾಟ್ ಯು ಮೈಟ್ ಬಿ ಹಿಯರ್ ಹಾಗೆ ಹೀಗೆ ಅಂತ. ಬಟ್ ನನ್ನ ತಂದೆಗೆ ನಾನು ನನ್ನ ದೇಶದಲ್ಲೇ ನನ್ನ ಮಗ ಸೇವೆಯನ್ನು ಸಲ್ಲಿಸಬೇಕು, ಅವನ ಬುದ್ಧಿ ಬೇರೆ ದೇಶಕ್ಕೆ ಹೋಗಬಾರ್ದು ಅನ್ನೋ ಒಂದು ಅಭಿಲಾಷೆ ಇತ್ತು. ನಾನು ಐ ಆಮ್ ಎ ಹಾರ್ಡ್ ಕೋರ್ ಫ್ಯಾನ್ ಆಫ್ ಮೈ ಫಾದರ್. ಟು ಮೀ ಮೈ ಫಾದರ್ ಈಸ್ ಗಾಡ್ ಆ್ಯಂಡ್ ಗಾಡ್ ಈಸ್ ಮೈ ಫಾದರ್. ಸೊ ಹಾಗಾಗಿ ಮೈ ಫಾದರ್ ಜಸ್ಟ್ ಗೇವ್ ಮಿ ಅ ಕಾಲ್ ದಟ್ ಯು ಡೋಂಟ್ ಹ್ಯಾವ್ ಟು ಸ್ಟೇ ದೇರ್, ಯು ಮಸ್ಟ್ ಕಮ್ ಬ್ಯಾಕ್ ಅಂತ. ಜಸ್ಟ್ ಬಿಕಾಸ್ ಆಫ್ ಮೈ ಪೇರೆಂಟ್ಸ್ ವರ್ಡ್ಸ್ ಐ ಕೇಮ್ ಬ್ಯಾಕ್ ಹಿಯರ್. ಹಾಗಾಗಿ ನನ್ನ ವೃತ್ತಿನೂ ನಾನು ಬಿಟ್ಟಿಲ್ಲ, ಅದನ್ನೂ ಸಹ ನಾನು ಫಾಲೋ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಈ ಶಿಕ್ಷಣ ಸಂಸ್ಥೆ ಒಂದು ಸ್ಟೇಜ್ಗೆ ಬಂದಿತ್ತು. ಸೊ ಹಾಗಾಗಿ ಆ ಶಿಕ್ಷಣ ಸಂಸ್ಥೆನೂ ಕೂಡ ಇನ್ನೂ ಅತ್ಯುನ್ನತವಾದ ರೀತಿಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋ ಅಭಿಲಾಷೆಯಿಂದ, ಮತ್ತು ಇವತ್ತಿನ ದಿನ ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ಏನಾಗಿದೆ ಅದು ಭಾಳಷ್ಟು ಹಾಳಾಗಿರೋದ್ರಿಂದ ಅದ್ರ ಬಗ್ಗೆ ಸ್ವಲ್ಪ ಗಮನ ಹೆಚ್ಚು ಒತ್ತು ಕೊಟ್ಟು ವಿ ಆರ್ ಸರ್ವಿಂಗ್ ಇನ್ ದಟ್ ಫೀಲ್ಡ್. ಸೊ ಖಂಡಿತ ಮೊದಲನೇ ನಿಮಗೆ ಅಭಿನಂದನೆ ಹೇಳೋದಕ್ಕಿಂತ ನಿಮ್ಮ ತಂದೆಯವ್ರಿಗೆ ನಾನು ಅಭಿನಂದನೆ ಹೇಳಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಅವರು ಇಲ್ಲೇ ಬಂದು ನೀನು ಕೆಲಸವನ್ನು ಮಾಡಬೇಕು, ನಿನ್ನ ಪ್ರತಿಭೆಯನ್ನು ಇಲ್ಲೇ ತೋರಿಸ್ಬೇಕು ಅಂತೇಳಿ ಅಂತ. ಇವತ್ತು ನಾವು ಹೇಳ್ತದೆ ಪ್ರತಿಭಾ ಪಲಾಯನ ಆಗ್ತಾ ಇದೆ ಅಂತೇಳಿ ಅಂತ. ನಿಮ್ಮ ತಂದೆಯವರನ್ನ ಆಲೋಚನೆಯನ್ನು ಮಾಡಿ ನೀವು ಇಲ್ಲೇ ಇರಿ ಅಂದಂಥದ್ದು, ಅವರ ಮಾತನ್ನು, ಪಿತೃವಾಕ್ಯವನ್ನು ಸಂಪೂರ್ಣವಾಗಿ ಪರಿಪಾಲಿಸಿದ್ದೀರಿ ನೀವು ಅಂತೇಳಿ ಅಂತ. ನಿಮ್ಮ ತಂದೆಯವ್ರನ್ನ ನೆನಪಿಸ್ಕೊಂಡಿದ್ದಕ್ಕೆ ನಾನು ಹೇಳ್ತಾ ಇದ್ದೇನೆ. ಬಹುಶಃ ಇವತ್ತು ತಂದೆ ಮಾತು ಕೇಳಲ್ಲ, ತಾಯಿ ಮಾತು ಕೇಳಲ್ಲ, ಇದು ಸಹಜವಾಗಿ ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ನೀವು ತಂದೆನೇ ದೇವರು ಅಂತ ಹೇಳಿದ್ರಿ, 100ಕ್ಕೆ 100 ಸತ್ಯ. ಅವರ ಹೆಸರಿನಲ್ಲೂ ಕೂಡ ಒಂದು ಪುಸ್ತಕವನ್ನು ಕೂಡ ಹೊರತರುವಂಥ ಕೆಲಸವನ್ನು ನೀವು ಮಾಡಿದ್ದೀರಿ, ರವಿತೇಜ ಅಂತೇಳಿ ಅಂತ. ನಿಜಕ್ಕೂ ಇದು ನನಗೆ ನೋಡಿದ್ರೆ ತುಂಬ ಅತ್ಯಂತ ಸಂತಸ ಅನಿಸುತ್ತೆ. ಅನೇಕ ಪುಸ್ತಕ ಬರುವುದು, ತಂದೆಯ ಬಗ್ಗೆ ಒಂದು ಕೃತಿ ಬರೀತಕ್ಕಂಥದ್ದು ಹೆಮ್ಮೆಯ ಸಂಗತಿ ಅಂತೇಳಿ ಅಂತ. ಅದಕ್ಕೋಸ್ಕರ ಕೇಳ್ತೇನೆ, ನಿಮ್ಮ ತಂದೆಯವರ ಒಂದಷ್ಟು ಪರಿಚಯ ನಮ್ಮ ವೀಕ್ಷಕರಿಗೆ ಆಗಬೇಕು ಅಂತಕ್ಕಂಥದ್ದು, ಮತ್ತು ಅವರ ಹೆಸರನ್ನು ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದ್ದೀರಿ ಅಂತ. ಆ ವಿವರವನ್ನು ನಿಮ್ಮಿಂದ ಪಡೆಯುವುದಕ್ಕೂ ಮುನ್ನ ನಿಮ್ಮ ಜೊತೆಲಿ ಮಾತಾಡೋಕ್ಕೆ ದೂರವಾಣಿಯಲ್ಲಿ ಆಗಲೇ ಕಾಯ್ತಾ ಇದ್ದಾರೆ. ಅವರೊಂದು ದೂರವಾಣಿಯನ್ನು ಸ್ವೀಕರಿಸಿ ನಂತರ ಈ ವಿವರವನ್ನು ಪಡಿತಾನೆ. ಹಲೋ ನಮಸ್ತೆ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ನಾನು ಸುಹಾಸ್ ಅಂತ. ಸುಹಾಸ್, ಎಲ್ಲಿಂದ? ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀನಿ. ಓಕೆ. ಡಾಕ್ಟರ್ BR ಸುಪ್ರೀತ್ ಅವರಿದ್ದಾರೆ, ಗೊತ್ತಾಯ್ತು, ಮಾತಾಡಿ. ಅವ್ರ ಹತ್ರ ನಾನು ಒಂದು ಮುಖ್ಯವಾದ ಪ್ರಶ್ನೆ ಕೇಳಬೇಕಿತ್ತು. ಕೇಳಿ. ಇವತ್ತು ನಮ್ ಜನರೇಷನ್ ಹೆಂಗಾಗಿದೆ ಅಂತಂದ್ರೆ, ಮಾರ್ಕ್ಸ್ ಇಲ್ಲ ಅಂದ್ರೆ ಬೇರೆ ಲೈಫೇ ಇಲ್ಲ ಅನ್ನೋ ಮಟ್ಟಕ್ಕೆ ಜನರಲ್ಲಿ ಅಥವಾ ವಿದ್ಯಾರ್ಥಿಗಳಲ್ಲಿ ಒಂದು ಅವ್ರಿಗೇನ್ ಕಾನ್ಫಿಡೆನ್ಸ್ ಇರುತ್ತೆ ಅದನ್ನ ಕಡಿಮೆ ಮಾಡ್ತಾ ಇದ್ದಾರೆ.
ಜೀವನಕ್ಕೆ ಬರೀ ವಿದ್ಯೆ ಒಂದೇ ಮುಖ್ಯನಾ, ಮಾರ್ಕ್ಸ್ ಕಾರ್ಡಿನಲ್ಲಿರೋ ಮಾರ್ಕ್ಸ್ ಒಂದೇ ಮುಖ್ಯನಾ ಅಂತ ನಾನು ಅವ್ರ ಹತ್ರ ಕೇಳಬೇಕಿತ್ತು. ಓಕೆ. ಅಷ್ಟೇ ಅಲ್ದಲೆ ಈಗ ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್ಗೆ ಹೋಗ್ತಾರೆ, ಅವರಿಗೆ ಎಷ್ಟೊಂದ್ ಜನಕ್ಕೆ ದುಡ್ಡು ಕೊಟ್ಟು ಓದಿಸ್ಲಿಕ್ಕೆ ಆಗಿದ್ದಾಗ ಲೋನ್ ಅನ್ನ ಇಷ್ಟಪಡ್ತಾರೆ, ಲೋನ್ ಮಾಡೋದಕ್ಕೆ. ಅದ್ರ ಬಗ್ಗೆನೂ ಒಂದ್ ಸ್ವಲ್ಪ ತಿಳ್ಕೊಳ್ಬೇಕಿತ್ತು. ಈಗ ಸ್ಟೂಡೆಂಟ್ಸ್ಗೆ ಮಾರ್ಕ್ಸ್ ಇಸ್ ನಾಟ್ ಎವ್ರಿಥಿಂಗ್. ನಿಮ್ಮ ಹೆಸರೇನೋ ಮರ್ತೆ ನಾನು. ಸುಹಾಸ್ ಅವರೇ, ವಿದ್ಯಾರ್ಥಿಗಳಲ್ಲಿ ಶಿಕ್ಷಣ ಮಾರ್ಕ್ಸ್ ಒಂದನ್ನೇ ತೋರಿಸೋದಿಲ್ಲ. ಮಾರ್ಕ್ಸ್ ಇಸ್ ನಾಟ್ ದಿ ಮೈನ್ ಕ್ರೈಟೀರಿಯಾ ಫಾರ್ ಎವ್ರಿಥಿಂಗ್ ಇನ್ ಲೈಫ್. ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ಏನಿದೆ ಇವತ್ತಿನ ದಿವಸ, ಆ ವ್ಯಾಲ್ಯೂ ಬೇಸ್ಡ್ ಎಜುಕೇಷನನ್ನು ಪಡ್ಕೊಂಡಂಥ ವ್ಯಕ್ತಿ ಪ್ರಪಂಚದ ಯಾವ ಮೂಲೆಯಲ್ಲಿ ಬೇಕಾದರೂ ಹೋಗಿ ತಾನು ಸುಸರ್ಜಿತವಾಗಿ ಬದುಕಬಲ್ಲ. ಸೊ ಹಾಗಾಗಿ ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು. ಅದಲ್ಲದೆ ಬರೀ ದುಡ್ಡು ಕೊಟ್ಟು ಹಣ ಕೊಟ್ಟು ಓದಬೇಕು, ಡೊನೇಷನ್ಗಳನ್ನ ಕೊಟ್ಟು ಓದಬೇಕು ಅನ್ನೋದು ಇವತ್ತಿನ ದಿವಸ ಏನು ಸಾಕಷ್ಟು ಕಡೆ ಕಾಣ್ಬೋದು ಆ ಥರ. ಬಟ್ ಇವತ್ತಿಗೂ ಕೂಡ ಎಜುಕೇಷನ್ಗೆ ಮಾತ್ರನೇ ಒತ್ತು ಕೊಟ್ಟು ಏನು ಸರ್ವಿಸ್ ಕೊಡ್ತಾ ಇರೋವಂಥ ಸಂಸ್ಥೆಗಳು ಸಾಕಷ್ಟಿದ್ದಾವೆ. ಅಂಥ ಸರ್ವಿಸ್ ಕೊಡೋವಂಥ ಸಂಸ್ಥೆಗಳಿಗೆ ಹೋಗಿ ಬ್ರ್ಯಾಂಡೆಡ್ ಸಂಸ್ಥೆ ಅಥವಾ ಏನು ಇವತ್ತಿನ ದಿವಸ ಹೊರ ರಾಜ್ಯ ಅಥವಾ ಇನ್ಯಾವುದೋ ದೇಶದಿಂದ ಬಂದಿರೋವಂಥ ಸಂಸ್ಥೆಗಳಿಗೆ ಏನು ಭಾಳ ಆಸೆ ಪಟ್ಟು ಅಲ್ಲಿ ಹೋಗಿ ಮತ್ತೆ ತಿರ್ಗಾ ನಿರಾಶೆಯಿಂದ ಈಚೆ ಬರುವಂಥದ್ದು ಬೇಡ. ಇಲ್ಲೇ ಸ್ಥಳೀಕರಲ್ಲಿ ಸಾಕಷ್ಟು ಸಂಸ್ಥೆಗಳಿದ್ದಾವೆ, ಅಂಥ ಸಂಸ್ಥೆಗಳಿಗೆ ಹುಡುಕಿ. ಸಾಕಷ್ಟು ಸಂಸ್ಥೆಗಳಿದ್ದಾವೆ, ಮೌಲ್ಯಾಧಾರಿತ ಶಿಕ್ಷಣ ಕೊಡುವಂಥ ಸಂಸ್ಥೆಗಳಿದ್ದಾವೆ, ಅಂಥ ಸಂಸ್ಥೆಗಳಿಗೆ ಹೋಗ್ಬೇಕಂತ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಅವ್ರು ಏನೋ ಒಂದು ಬ್ಯಾಂಕ್ ಲೋನ್ ಬಗ್ಗೆ ಏನೋ ಪ್ರಸ್ತಾಪ ಮಾಡಿ, ಅಂಡರ್ ಗ್ರಾಜುಯೇಟ್ಗಳಿಗೆ ದುಡ್ಡು ಕೊಟ್ಟು ಓದಿಸ್ಲಿಕ್ಕೆ ಸಾಧ್ಯತೆ ಇರಲ್ಲ ಮನೆಯಲ್ಲಿಗೆ, ಅಷ್ಟೊಂದು ಆರ್ಥಿಕ ಸ್ಥಿತಿ ಸರಿ ಇಲ್ಲದೆ ಇದ್ದಾಗ ಏನು ಮಾಡಬಹುದು ಅಂತಕ್ಕಂಥ ಒಂದು ಪ್ರಶ್ನೆ ಅವರು. ಸಾಕಷ್ಟು ಸಂಸ್ಥೆಗಳಲ್ಲಿ ಸ್ಕಾಲರ್ಶಿಪ್ ಅವೈಲಬಿಲಿಟಿ ಇರ್ತವೆ. ನಿಮ್ಮ ಮಾರ್ಕ್ಸ್ ಪರ್ಸಂಟೇಜಸ್ಸು ಇವತ್ತಿನ ದಿವಸದ ಕಾಂಪಿಟೇಟಿವ್ ಪರ್ಸಂಟೇಜಸ್ ಏನಾದ್ರು ಇದ್ದಲ್ಲಿ ಸಾಕಷ್ಟು ಸಂಸ್ಥೆಗಳಲ್ಲಿ ಸ್ಕಾಲರ್ಶಿಪ್ ಅವೈಲಬಿಲಿಟಿ ಇರುತ್ತೆ. ನಮ್ಮ ಸಂಸ್ಥೆಯಲ್ಲೂ ಕೂಡ ಅಂಥ ಹಲವಾರು ಮಕ್ಕಳಿಗೆ ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಯು ಕ್ಯಾನ್ ಟೇಕ್ ದಟ್ ಆಪರ್ಚುನಿಟಿ. ಅದ್ರ ಜೊತೆಗೆ ನಮ್ಮದೊಂದೇ ಸಂಸ್ಥೆ ಅಂತಲ್ಲ, ಸಾಕಷ್ಟು ಹಲವಾರು ಬೇರೆ ಸಂಸ್ಥೆಗಳು ಇದ್ದಾವೆ ಕೊಡ್ತಾ ಇರೋವಂಥದ್ದು. ಅಂಥ ಸಂಸ್ಥೆಗಳನ್ನ ಹುಡುಕಿ ನಂತರ ನೀವು ಅಂಥ ಕಡೆ ಹೋದರೆ ಬೇರೆ ರೀತಿಯಲ್ಲಿ ಬ್ಯಾಂಕ್ ಲೋನ್ ಆಗೋ ಅಂಥದ್ದು ಅಥವಾ ಲೋನ್ ಆಗದಿರೋವಂಥದ್ದು ಕೂಡ ನಿಮಗೆ ಹೆಲ್ಪ್ ಆಗ್ಬೋದು. ಓಕೆ, ಧನ್ಯವಾದಗಳು ಸುಹಾಸ್ ಅವರಿಗೆ. ಅವ್ರ ಪ್ರಶ್ನೆ ಅತ್ಯಂತ ಪ್ರಮುಖವಾಗಿತ್ತು, ನಿಮ್ಮ ಉತ್ತರ ಕೂಡ ಸಮರ್ಪಕವಾಗಿತ್ತು ಅಂತ. ಯಾಕಂದರೆ ಇವತ್ತು ವ್ಯಾಲ್ಯೂ ಬೇಸ್ಡ್ ಇಲ್ಲವೇ ಇಲ್ಲ. ಹೌದು, ವ್ಯಾಲ್ಯೂ ಬೇಸ್ಡ್ ಅಂದರೆ ಬೇರೆ ರೀತಿಯ ವ್ಯಾಲ್ಯೂ ಆಗೋಗಿದೆ ಇವತ್ತು. ಆ ಪರಿಸ್ಥಿತಿ ಒಳಗಿರುವಂಥ ಸಂದರ್ಭ ಒಳಗೆ ಈಗ ಮುಂಚೆ ಸರ್, ಈಗ ನಾವೆಲ್ಲ ಚಿಕ್ಕವರಿದ್ದಾಗ ಧರಣಿ ಮಂಡಲ ಮಧ್ಯದೊಳಗೆ ಅನ್ನೋ ಒಂದು ಪದ್ಯ ಕೇಳಿದ್ರೆ ನಮಗೆಲ್ಲ ಕಣ್ಣಲ್ಲಿ ನೀರು ಬರೋದು. ನಮ್ಮ ಮೇಷ್ಟ್ರುಗಳು ಆ ಪಾಠಗಳನ್ನ ಹೇಳ್ಕೊಡ್ತಾ ಇದ್ದಾರೆ, ಕಣ್ಣಲ್ಲಿ ನೀರು ಬರೋದು. ಈಗಿನ ಮಕ್ಕಳಿಗೆ ಕಣ್ಣಲ್ಲಿ ನೀರು ಬರಲ್ಲ, ನಗ್ತಾರೆ. ಯಾಕೆ? ಎಮೋಷನ್ಸ್ ಟೋಟಲಿ ಹೊಟ್ಟೋಗಿದೆ. ಖಂಡಿತ ಎಮೋಷನಲ್ ಕೋಶಂಟ್ ಹೊಟ್ಟೋಗಿದೆ ಮಕ್ಕಳಲ್ಲಿ. ಅವರಲ್ಲಿ ಅಟ್ಯಾಚ್ಮೆಂಟು ಮತ್ತೆ ತಂದೆ ತಾಯಿ ಬಂಧು ಬಳಗ ಅಣ್ಣ ತಮ್ಮ ಅಕ್ಕ ತಂಗಿ ಅನ್ನೋ ಪ್ರೀತಿ ವಿಶ್ವಾಸ ಎಲ್ಲ ಕ್ರಮೇಣ ಕಳ್ಕೊಂಡು ಹೋಗ್ತಾ ಇದೆ. ಮನೆಯಲ್ಲಿ 10 ಜನ ಜೊತೆಲಿ ಕೂತಿದ್ರೆ 10 ಜನದ ಕೈಲೂ ಇವತ್ತಿನ ದಿವಸ ಮೊಬೈಲ್ ಫೋನ್ ಇದೆ. ಮಾತಾಡೋದು ಪಕ್ಕದಲ್ಲಿ ಅಪ್ಪನ ಹತ್ರ ಮಾತಾಡ್ಬೇಕಾದ್ರೂ ಮೊಬೈಲಲ್ಲೇ ಮೆಸೇಜ್ ಕಳಿಸ್ತಾರೆ, ಮತ್ತೆ ತಂದೆ ತಾಯಿ ಹತ್ರ ಮಾತಾಡ್ಬೇಕಾದ್ರೆ ಮೊಬೈಲಲ್ಲಿ ಮೆಸೇಜ್ ಕಳಿಸ್ತಾರೆ. ಇಂಥ ಸಂದರ್ಭದಲ್ಲಿ ಏನಾಗಿದೆ, ಆ ವ್ಯಾಲ್ಯೂ ಏನಿದೆ ಆ ಮನೆಯಿಂದ ಬರ್ಬೇಕು. ನಿಜ ಮನೆಯಿಂದ ಬರ್ಬೇಕಾದ್ರೆ ಹೊರತು ಇವೆಲ್ಲ ಯಾವುದೇ ಮಾನವೀಯ ಸಂಬಂಧಗಳೇ ಇಲ್ಲದೆ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತೇಳಿ ಅಂತ ನಿಮ್ಮ ತಂದೆಯವ್ರ ಬಗ್ಗೆ ಕೇಳಿದೆ. ಅಷ್ಟೊತ್ತಿಗೆ ಮತ್ತೆ ಒಂದು ದೂರವಾಣಿ ಕಾಯ್ತಾ ಇದೆ ನಿಮಗೋಸ್ಕರವಾಗಿ. ದೂರವಾಣಿ ಸ್ವೀಕರಿಸಿ ಮತ್ತೆ ಆ ವಿಚಾರಕ್ಕೆ ಹೋಗ್ತಾನೆ. ಹಲೋ, ನಮಸ್ತೆ ಸರ್. ನಮಸ್ಕಾರ. ತಮ್ಮ ಹೆಸರು ಸರ್? ಡಾಕ್ಟರ್ ಸುಪ್ರೀತ್ ಅವರ ಜೊತೆ ಮಾತಾಡಬೇಕು. ಖಂಡಿತ ಮಾತಾಡಿ. ತಮ್ಮ ಹೆಸರು ಹೇಳ್ಬಿಡಿ ಸರ್, ಎಲ್ಲಿಂದ ಮಾತಾಡ್ತಿದ್ರಿ ಅಂತ. ಸರ್, ನಾನು ಅವ್ರಿಗೆ ತುಂಬಾ ಆತ್ಮೀಯ. ಶ್ರೀನಿವಾಸ್ ರಾಘವ ಅಂತ ಅವ್ರಿಗೆ ಗೊತ್ತು. ಸರಿ, ಮಾತಾಡಿ ಸರ್. ಶ್ರೀನಿವಾಸ್, ನಮಸ್ಕಾರ ಸರ್. ನಮಸ್ಕಾರ ಶ್ರೀನಿವಾಸ್ ಅವರೇ, ಹೇಳಿ ಸರ್. ಗೊತ್ತಾಯ್ತಾ, ನಾನು ಸಿಂಗರ್. ಗೊತ್ತಾಯ್ತು. ಹೇಗಿದ್ದೀರಿ? ತುಂಬಾ ಖುಷಿ ಆಗ್ತಿದೆ ನಿಮ್ಮ ನೋಡಕ್ಕೆ. ಇಲ್ಲಿ ಒಂದು ಉತ್ತಮವಾದ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದೀರಾ. ನಿಮ್ ವಾಯ್ಸ್ ಕೇಳಿ ನಮಗೆ ಮತ್ತೆ ನಿಮ್ಮ ಸಂಸ್ಥೆನಲ್ಲಿ ಕೆಲಸ ಮಾಡಿದೆ ಅಂತ ಹೇಳಕ್ಕೂ ಬಹಳ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಹಾಗಾಗಿ ನಿಮ್ಗೆ ಒಂದು ಹಾರ್ಟಿ ಕಂಗ್ರಾಚುಲೇಷನ್ಸ್ ಹೇಳೋಣ ಅಂತಾನೆ ಫೋನ್ ಮಾಡಿದ್ದೀನಿ. ಥ್ಯಾಂಕ್ ಯು. ಮತ್ತೆ ಸರ್, ತುಂಬಾ ಧನ್ಯವಾದಗಳು ಸರ್. ಒಳ್ಳೆ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ. ಪ್ರಸ್ತುತ ದಿನಗಳಲ್ಲಿ ನಡೀತಾರಂತಹ ಎಜುಕೇಶನ್ ಸೆಕ್ಟರ್ಸ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಕೊಡ್ತಾ ಇದ್ದೀರಾ ಸರ್. ನಾನ್ ಕೇಳೋದು, ತಮ್ಮ ಮುಂದಿನ ನಿಮ್ಮ ಸೆಕ್ಟರ್ ಅಲ್ಲಿ ಮಾಡಬೇಕಾಗಿರೋ ಕೆಲಸಗಳು ಯಾವ್ದಾದ್ರು ಸರ್? ಮುಂದಿನ ಅದೇ
ನಿಮ್ಮ ಒಂದು ಸಂಸ್ಥೆ ಮುಖಾಂತರ ಸಮಾಜಕ್ಕೆ ಕೊಡುವಂತ ಕೊಡುಗೆಗಳು ಯಾವ್ದು? ಸಮಾಜಕ್ಕೆ ನಮ್ಮ ಸಂಸ್ಥೆಯಿಂದ ಈಗೇನು ಮುಂಚೆ ಇವಾಗೇನು RTE ಅಂತ ಏನು ಬಂದಿದೆ ಕಾಯ್ದೆ, ಈ RTE ಅನ್ನೋ ಕಾಯ್ದೆನ ನಾವು ಆಲ್ರೆಡಿ 1988ನೇ ಇಸ್ವಿಯಿಂದಾನೇ ನಮ್ಮ ಸಂಸ್ಥೆಯಲ್ಲಿ ಫಾಲೋ ಮಾಡ್ತಾ ಇದ್ವಿ. ವರ್ಷಕ್ಕೆ 50 ರಿಂದ 60 ಜನ ಹುಡುಗರನ್ನ, ಬಡ ಹುಡುಗರನ್ನ ಮತ್ತೆ ಹೆಚ್ಚು ಅಂಕಗಳನ್ನ ತಗೊಳ್ಳುವಂತ ಒಳ್ಳೊಳ್ಳೆ ವಿದ್ಯಾರ್ಥಿಗಳನ್ನ ನಾವು ಆಲ್ರೆಡಿ ಅದನ್ನ ಪ್ರೋತ್ಸಾಹಿಸಿ ನಾವು ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಹೀಗಾಗಿ ನಮ್ಮ ತಂದೆಯವ್ರ ಮುಖಾಂತರ ಒಂದು ಚಾರಿಟಬಲ್ ಟ್ರಸ್ಟ್ ಮಾಡಿದ್ದೀವಿ. ಸೊ ಅದ್ರ ಮುಖಾಂತರ ಇವತ್ತು ಕೂಡ ಸಾಕಷ್ಟು ಜನ ಎಲ್ಲಿಯೂ ಹೇಳಿಲ್ಲ, ಬಹುಶಃ ಇದೇ ಚಾನೆಲ್ ಮುಖಾಂತರ ಹೇಳ್ತಿರಬಹುದೇನೋ ನಾನು ಈಗ ಫಸ್ಟ್ ಟೈಮ್. ಸಾಕಷ್ಟು ಜನ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಮತ್ತೆ ಕೆಲವೊಂದು ಮೆಡಿಕಲ್ ಸೈನ್ಸ್ ಒಂದು ಬಿಟ್ಟು ಮಿಕ್ಕ ನಮ್ಮ ಕೈಲಿ ಆಗುವಂತ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ನಮ್ಮ ಕೈಲಿ ಆಗುವಂತ ಕೆಲವು ವಿದ್ಯಾರ್ಥಿಗಳಿಗೆ ಪೂರ್ತಿ ಹಣ ಸಹಾಯವನ್ನು ನಮ್ಮ ತಂದೆಯ ಇದ್ರ ಮುಖಾಂತರ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಆಲ್ರೆಡಿ ನಮ್ಮ ಎಲ್ಲ ಕಡೆಯಿಂದ ನಿಮ್ಮೆಲ್ಲ ಕೆಲಸಗಳಿಗೂ ತುಂಬು ಹೃದಯದ ಧನ್ಯವಾದಗಳು. ಮತ್ತೆ ಎಲ್ಲವೂ ಚೆನ್ನಾಗಾಗ್ಲಿ ಅಂತ ನಾನು ನಿಮ್ಮಲ್ಲಿ ಪ್ರೇ ಮಾಡ್ಕೊಳ್ತೀನಿ. ಮುಂದಿನ ದಿನಗಳಲ್ಲಿ ಒಂದು ಎಂಜಿನಿಯರಿಂಗ್ ಕಾಲೇಜನ್ನು ಸ್ಥಾಪಿಸುವಂತ ಪ್ರಾಬಬ್ಲಿ ವಿತಿನ್ 4 years ಅದು ಸ್ಥಾಪನೆ ಮಾಡುವಂತ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೆ. ಖಂಡಿತ ಸರ್, ಎಲ್ಲದಕ್ಕೂ ಆಲ್ ದ ಬೆಸ್ಟ್ ಅಂತಾನೆ ಹೇಳ್ತೀನಿ ನಿಮ್ಗೆ ನಾನು. ಥ್ಯಾಂಕ್ ಯು. ಧನ್ಯವಾದಗಳು ಶ್ರೀನಿವಾಸ್ ಅವರೇ, ಧನ್ಯವಾದಗಳು ಸರ್. ಈಗ ನಿಮ್ಮ ತಂದೆಯವರ ಬಗ್ಗೆ ನಾನು ಪ್ರಸ್ತಾಪವನ್ನು ಮಾಡಿದೆ, ಈಗ ಅದಕ್ಕೆ ಅವ್ರಿಗೊಂದು ಉತ್ತರವನ್ನು ಕೊಡ್ತಾ ಇದ್ರಿ. ನಿಮ್ಮ ತಂದೆಯವರ ಹೆಸರಿನ ಒಂದು ಚಾರಿಟಬಲ್ ಟ್ರಸ್ಟನ್ನು ಆರಂಭ ಮಾಡಿದ್ದೇವೆ ಅಂತ. ಅದಕ್ಕಿಂತ ಹೆಚ್ಚಾಗಿ ಈ RTE ಏನು ಬಂದಿದೆ, ಈಗ ಸರ್ಕಾರ ಅವರು ಯಾವುದೋ ಉದ್ದೇಶಕ್ಕೆ ತಂದಿದ್ರು ಕೂಡ ಹಿಂದೆ ಅದನ್ನು ನಿಮ್ಮ ತಂದೆಯವರ ಕಾಲದಲ್ಲಿ ಆರಂಭವನ್ನು ಮಾಡಿದ್ರಿ ಅಂತಕ್ಕಂಥದ್ದು ನಿಜಕ್ಕೂ ಎಲ್ಲವೂ ಕೂಡ ಒಂದು ರೀತಿಯ ಒಂದು ಸಾಮಾಜಿಕ ಕ್ರಾಂತಿ ಆವಾಗಲೇ ಆಗಿತ್ತೇನೋ ಅಂತ ಅನ್ನಿಸ್ತಾ ಇದೆ. ಅದರ ಮೊದಲಿಗೆ ನೀವು ತಂದೆನೇ ದೇವರು ಅಂತ ಭಾವಿಸ್ಕೊಂಡಿದ್ರಿ, ತಂದೆಯವರ ಹೆಸರು ಸಾಕಷ್ಟು ಕೆಲಸವನ್ನು ಕೂಡ ಮಾಡ್ತಾ ಇದ್ರಿ. ಹಾಗೆ ನಿಮ್ಮ ತಂದೆಯವರ ಒಂದಷ್ಟು ಪರಿಚಯ ಮತ್ತು ಈ ರವಿತೇಜ ಪುಸ್ತಕ ಹೊರತಂದಂಥ ಉದ್ದೇಶ ಸ್ವಲ್ಪ, ಯಾಕಂದರೆ ಇವತ್ತು ಪಿತೃದೇವೋಭವ ಮಾತೃದೇವೋಭವ ಅದೆಲ್ಲ ಹುಡುಗರ ಹತ್ರ ಹೊರಟೋಗ್ತಾ ಇದೆ, ಮಾನವೀಯ ಸಂಬಂಧಗಳೇ ಹಾಳಾಗಿ ಹೋಗ್ತಾ ಇದೆ. ಹಾಗಾಗಿ ನೀವೇ ಒಂದು ರೀತಿ ಅವರ ರೋಲ್ ಮಾಡಲ್ ಆಗ್ಬೋದು. ದಯವಿಟ್ಟು ಒಂದಷ್ಟು ವಿವರವನ್ನು ಕೊಡಿ. ನಾನು ಈ ಪುಸ್ತಕನ ಹೊರತಂದಾಗ ಸಾಕಷ್ಟು ಜನ ನನ್ನ ಕೇಳಿದ್ರು. ಈ ಪುಸ್ತಕನ ಹೊರತಂದಿದ್ದು ಚೌಡಯ್ಯ ಮೆಮೋರಿಯಲ್ ಹಾಲಲ್ಲಿ. ಸಾಕಷ್ಟು ಜನ ಗಣ್ಯರು ಈ ಪುಸ್ತಕನ ರಿಲೀಸ್ ಮಾಡಿದ್ರು. ಆಗ ನನ್ನ ಸಾಕಷ್ಟು ಜನ ಪತ್ರಕರ್ತರು ಕೇಳಿದ್ರು, ಇದನ್ನು ನಿಮ್ಮ ತಂದೆ ಬಗ್ಗೆ ನೀವು ಕೇಳಿದಂಥ ಪ್ರಶ್ನೆನೇ ಹೇಗೆ ಯಾಕೆ ಹೊರತರಬೇಕು ಅಂತ ಅನ್ನಿಸ್ತು ಅಂತ. ನೋಡಿ, ನಾವು ಪುಸ್ತಕನ ದೇವರು ಅಂತ ಕರಿತೀವಿ. ಖಂಡಿತ ಹೌದು. ಅಕಸ್ಮಾತ್ ಪುಸ್ತಕನ ಕೆಳಗೆ ಬಿದ್ದರೆ ಅದನ್ನು ಕಣ್ಣು ಗೊತ್ಕೊಳ್ತೀವಿ. ಅಂದರೆ ಅದರ ಅರ್ಥ ಏನು, ಅದರಲ್ಲೊಂದು ಜೀವ ಇದೆ ಅಂತ. ನನಗೆ ವಾಪಸ್ ನಮ್ಮ ತಂದೆನ ಜೀವಂತವಾಗಿ ಹೇಗೆ ತರೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡುವಾಗ ಪುಸ್ತಕದ ಮುಖಾಂತರ ನಮ್ಮ ತಂದೆಯನ್ನು ಜೀವಂತವಾಗಿ ಶಾಶ್ವತವಾಗಿ ಉಳಿಸ್ಬೋದು ಅನ್ನೋದು ಮನಸ್ಸಿಗೆ ಬಂದು ನಾನು ಈ ಪುಸ್ತಕನ ದೇವರ ಕೃಪೆಯಿಂದ ಬರೀಲಿಕ್ಕೆ ಶುರು ಮಾಡಿದೆ. ಅದು ಮುಕ್ತಾಯನೂ ಆಯಿತು, ಅದ್ರ ಜೊತೆಗೆ ಒಳ್ಳೆ ರೀತಿಯಲ್ಲೂ ಹೊರಹೊಮ್ಮಿತು, ಮತ್ತು ಒಳ್ಳೆ ಪ್ರತಿಕ್ರಿಯೆನೂ ಬಂತು. ಮತ್ತು ಅದ್ರ ಜೊತೆಗೆ ಸಾಕಷ್ಟು ಜನ ಈ ಪುಸ್ತಕನ ಏನಾದರೂ ನೋಡಿದಾಗ ಎಲ್ಲೋ ಒಂದು ಕಿಂಚಿತ್ತು ನಮ್ಮ ಸಮಾಜ ಸೇವೆ ಅದರಿಂದ ಎಲ್ಲೋ ಒಂದಷ್ಟು ಜನಕ್ಕೆ ಈಗೇನಾಗಿದೆ, ತಂದೆ ತಾಯಿ ಬಗ್ಗೆ ಮಾತು ಕೇಳೋಲ್ಲ, ಒಂದು ಮೊಬೈಲ್ ಕೊಡಿಸ್ತಿದ್ರೆ ಮನೆ ಬಿಟ್ಟು ಹೋಗೋವಂಥ ಪರಿಸ್ಥಿತಿಗಳು, ಅಟ್ಲೀಸ್ಟ್ ಇಂಥವೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಅವ್ರ ತಂದೆ ತಾಯಿ ಬಗ್ಗೆ ಆಸಕ್ತಿ, ಪ್ರೀತಿ, ಪ್ರೇಮ ಇವೆಲ್ಲ ಹುಟ್ಕೊಳ್ಳಿ ಅಂತ ಹೇಳಿ ಆ ಒಂದು ಸಮಾಜದ ಸದುದ್ದೇಶದಿಂದನೂ ಕೂಡ ಈ ಪುಸ್ತಕನ ಬರೆದಿದೆ ಸರ್. ನಿಜಕ್ಕೂ ಇದು ನಿಜಕ್ಕೆ ಅರ್ಥಪೂರ್ಣವಾಗಿರ್ತಕ್ಕಂಥ ಪುಸ್ತಕ ಅಂತ ತಪ್ಪಾಗಲಿಕ್ಕಿಲ್ಲ. ಕೇವಲ ತಂದೆಯನ್ನು ಒಂದು ಕಡೆಗೆ ದೇವರು ಅಂತ ಪೂಜಿಸೋದ್ರ ಜೊತೆಗೆ ಗೌರವಿಸೋದ್ರ ಜೊತೆಗೆ ಶಾಶ್ವತವಾಗಿ ಉಳಿಬೋದಂತಹ ಕೆಲಸಗಳಲ್ಲಿ ಇದು ಒಂದು ಅಂತ ನೀವು ತೋರಿಸ್ಕೊಟ್ಟಿದ್ದೀರಿ. ಮುಂದಿನ ದಿನಗಳಲ್ಲಿ ಈ ಕೆಲಸವನ್ನು ಅನೇಕರು ಮಾಡುವಂಥದ್ದಕ್ಕೆ ಪ್ರೇರಣೆ ಅಂತ ಹೇಳಿ ನಾನು ಅಭಿನಂದಿಸ್ತೇನೆ. ಇನ್ನೊಂದಾದರೆ ನೀವು ನಿಮ್ಮ ತಂದೆಯವರ ಕುಟುಂಬ, ತಾತ ಈ ಕಡೆಗೆ ತಾಯಿ ಕಡೆ ಎಲ್ಲರೂ ಕೂಡ ಶಿಕ್ಷಣ ಕ್ಷೇತ್ರದಲ್ಲೇ ಇದ್ದರು ಅಂಥೇಳಿ ಅಂತ ಈ ಪುಸ್ತಕದಲ್ಲಿ ಎಲ್ಲೋ ಒಂದು ಕಡೆ ಮೆನ್ಷನ್ ಆಗಿದೆ. ನಿಮ್ಮ ತಾತ ಅವರು ಏನೋ ಒಂದು ವಾರಾನ್ನವನ್ನು ಮಾಡ್ತಾಯಿದ್ರು ಅಥವಾ ಇನ್ನೊಂದಿನ ನಡೆಸ್ಕೊಡ್ತಾ ಇರೋ ಸಂದರ್ಭದೊಳಗೆ ಅವರ ಮನೆಯನ್ನೇ ಅಡ ಇಟ್ಟುಬಿಟ್ಟು ಒಂದು ಕೆಲಸವನ್ನು ಮಾಡಿದ್ರು ಅಂಥೇಳಿ ಅಂತ. ಬಹುಶಃ ಈಗಿನ ಜನಕ್ಕೆ ಅದು ಪ್ರೇರಣೆ ಆಗಬೇಕಾಗತ್ತೆ. ಆ ವಿವರವನ್ನೇ ನಿಮ್ಮ ಬಾಯಲ್ಲೇ ಕೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಸರ್. ಈಗ ಪಂಡಿತ್ MV ಚೆಲುವರಾಯರು ಅಂತ ಮೈಸೂರು ಪಂಡಿತ್ MV ಚೆಲುವರಾಯರು ಅಂತಾನೆ ಫೇಮಸ್ ಅವರು. ಅವರ ಮಗ 5ನೇ ಮಗ ನಮ್ಮ ತಂದೆ. ಆ ಕಾಲದಲ್ಲಿ ಉಚಿತವಾದಂಥ ಹಾಸ್ಟೆಲ್ನ ಮಾಡಿ ಮೈಸೂರಿನಲ್ಲಿ ಇವತ್ತಿಗೂ ಕೂಡ ಆ ಹಾಸ್ಟೆಲ್ಲು ನಮ್ಮ ಕೆಲವು ಸಂಬಂಧಿಕರು ಅವರೆಲ್ಲ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಆ ಕಾಲದಲ್ಲಿ ಅವ್ರು ಹಾಗೆ ಮಾಡಿದ್ರು, ಸ್ವಂತ ಮನೆಯನ್ನ ಅಡವಿಟ್ಟು
ಮತ್ತೆ ಈ ಪುಸ್ತಕನ ಬರೆಯುವಾಗ ಯಾರೋ ಹೇಳಿದ್ದನ್ನ ಕೇಳಿ ನಾನು ಬರೆದಿದ್ದಲ್ಲ. ಅದಕ್ಕೆ ಪೂರ್ವಕವಾದ ದಾಖಲಾತಿ ಸಬ್ ರಿಜಿಸ್ಟ್ರಾರ್ ಆಫೀಸ್ ಮುಖಾಂತರ 1933ನೇ ಇಸ್ವಿ ಪೇಪರ್ ಸಹ ತೆಗೆದು ಅದು ದಾಖಲಾತಿ ಇಟ್ಕೊಂಡು ಈ ಪುಸ್ತಕ ಬರೆದೆ. ಅದೇ ರೀತಿ ಮಾಡ್ಕೊಂಡು ಬಂದಾಗ ನಾನು ಆ ಬ್ಲಡ್ಡಲ್ಲಿ ಜೀನ್ಸ್ ಹೇಗೆ ಬರುತ್ತೆ ಅನ್ನೋದನ್ನ ನಾನು ನೋಡ್ಕೊಂಡು ಬಂದಾಗ ನಮ್ಮ ತಾತ ಅವರು ಅವ್ರ ಸ್ವಂತ ಮನೆಯನ್ನ ಅಡ ಇಟ್ಟು ಒಂದು ಹಾಸ್ಟೆಲ್ನ ಕಟ್ಟಿ ಸಮಾಜಕ್ಕೆ ಕೊಡುಗೆ ಕೊಟ್ಟರು. ಇದು ಸಂಸ್ಥೆ ಪ್ರಾರಂಭವಾಗಬೇಕಾಗಿದ್ದು ನಮ್ಮ ತಂದೆಯವರ ತಂದೆ, ನಮ್ಮ ತಾತನ ಕನಸು. ಅದನ್ನ ನಮ್ಮ ತಂದೆ ಅದನ್ನ ಸಾಕಾರ ಮಾಡೋದು. ನಮ್ಮ ತಂದೆ ನಾವು ಕೂಡ ನಾನು ಕಣ್ಣಾರೆ ನೋಡಿರೋದು. ನಮ್ಮ ಸಂಸ್ಥೆ ಪ್ರಾರಂಭ ಆದಾಗ ಆಲ್ಮೋಸ್ಟ್ ನನಗೆ 10 ವರ್ಷ ವಯಸ್ಸು. ಆಗ್ಲಿಂದಾನು ನಮ್ಮ ಪೇರೆಂಟ್ಸ್ ಜೊತೆ ನಾನು ಸಂಸ್ಥೆಯ ಎಲ್ಲ ಆಗು ಹೋಗುಗಳನ್ನು ತಿಳ್ಕೊಂಡು ಕರಗತ ಮಾಡ್ಕೊಂಡು ಬಂದಿದ್ದೀನಿ. ನಾವು ಕೂಡ ಸಂಸ್ಥೆಯ ನಾನು ಕಣ್ಣಾರೆ ನೋಡಿರುವಂಥದ್ದು ಸ್ಟಾಫ್ಗೆ, ಶಿಕ್ಷಕ ವೃಂದದವರಿಗೆ ಕೆಲವೊಮ್ಮೆ ಸಂಬಳವನ್ನು ಕೊಡುವಾಗ ನಮ್ಮ ತಂದೆಯೂ ಕೂಡ ನಮ್ಮ ಮನೆಯ ನಮ್ಮ ತಾಯಿಯ ಒಡವೆಯನ್ನು ಕೂಡ ಬ್ಯಾಂಕಿನಲ್ಲಿ ಅಡಮಾನವಿಟ್ಟು ಸಂಬಳ ಕೊಟ್ಟಿದ್ದು, ಜೊತೆಗೆ ಅವರ ಸಂಬಳವನ್ನು ಶಿಕ್ಷಕರಿಗೆ ಕೊಡ್ತಾ ಇದ್ದಂಥ ಸಿಚುವೇಶನ್ನು ಮತ್ತು ಆ ಸೀನನ್ನು ನಾನು ನೋಡ್ತಾ ಬೆಳೆದು. ಸೊ ಹಾಗಾಗಿ ಆ ಒಂದು ಸಮಾಜಕ್ಕೋಸ್ಕರ ಮಾಡಬೇಕು ಅನ್ನೋದು ಅದು ಮೊದಲಿಂದ ನಮ್ಮ ಆ ಬ್ಲಡ್ಡಲ್ಲೂ ಬಂದಿದೆ. ಹಾಗಾಗಿ ನನಗೂ ಈಗ ಸಾಕಷ್ಟು ಜನ ನನ್ನ ಈ ಇನ್ಸ್ಟಿಟ್ಯೂಷನ್ ಫ್ರೆಂಡ್ಸ್, ಯು ಆರ್ ನಾಟ್ ಡೂಯಿಂಗ್ ಮಚ್ ಕಮರ್ಷಿಯಲಿ, ಯು ಹ್ಯಾವ್ ಟು ಮೇಕ್ ಕಮರ್ಷಿಯಲಿ ಅಂತ ನನಗೆ ಸಾಕಷ್ಟು ಸಲ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ತುಂಬಾ ಸಲ ಹೇಳೋದುಂಟು. ಬಟ್ ಅದು ಒಪ್ಪಲ್ಲ. ಯಾಕಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಇನ್ಸೈಡ್ ಅಸ್, ದಿ ಬ್ಲಡ್ ವಿಲ್ ನಾಟ್ ಪರ್ಮಿಟ್ ಅಸ್. ಸೊ ಹಾಗಾಗಿ ವಿ ಆರ್ ಸ್ಟಿಲ್ ಡೂಯಿಂಗ್ ಆಲ್ ದೋಸ್ ಚಾರಿಟಬಲ್ ಆರ್ಗನೈಸೇಷನ್ಸ್ ಅಂಡ್ ಆಲ್ ದೋಸ್. ಇವತ್ತಿನ ದಿವಸ ಸಂಸ್ಥೆ ಬಹಳ ಉನ್ನತ ಸ್ಥಾನಕ್ಕೆ ಹೋಗಿದೆ. ಎವ್ರಿ ಇಯರ್ ಫ್ರಮ್ ಪಾಸ್ಟ್ 25 years ವಿ ಆರ್ ಗೆಟಿಂಗ್ 100% ರಿಸಲ್ಟ್. ಮತ್ತೆ 95 and above ಬಂದಂತ ವಿದ್ಯಾರ್ಥಿಗಳಿಗೆ ಇದು ನಮ್ಮ ತಂದೆಯವರೇ ಮಾಡಿದಂಥದ್ದು, ಅದು ಹಾಗೆ ಕಂಟಿನ್ಯೂ ಆಗ್ತಾ ಬರ್ತಿದೆ. 95% and above ಯಾರು ಬರೆದಿರ್ತಾರೆ ವಿದ್ಯಾರ್ಥಿಗಳು, SSLC ಇರ್ಬೋದು, PUC ಇರ್ಬೋದು, UG ಇರ್ಬೋದು, PG ಇರ್ಬೋದು, ಯಾವುದೇ ಕೋರ್ಸ್ ಇರ್ಬೋದು, ಗೋಲ್ಡ್ ಮೆಡಲ್ ಅನ್ನ ಕೊಡೋ ಅಂತ ಒಂದು ಇದನ್ನ ಆ ಒಂದು ಪದ್ಧತಿನ ನಡ್ಸ್ಕೊಂಡ್ ಬಂದಿದ್ದೀವಿ. ಮತ್ತೆ 90 to 94.99% ವರ್ಗುನು ಸಿಲ್ವರ್ ಮೆಡಲ್ನ ಕೊಡೋ ಅಂತ ಪದ್ಧತಿನ ಪ್ರತಿ ಸರ್ತಿನೂ ಬಹಳ ದೊಡ್ಡ ಕಾರ್ಯಕ್ರಮ ಆಗಿ ಸರ್ಕಾರದ ಉನ್ನತ ಸ್ಥಾನದಲ್ಲಿರುವಂಥ ಮಿನಿಸ್ಟರ್ಸ್ ಇರ್ಬೋದು ಅಥವಾ ಗವರ್ನರ್ಸ್ ಇರ್ಬೋದು, ಅವ್ರ ಕಡೆಯಿಂದ ಅದನ್ನೆಲ್ಲ ಮಾಡಿಸ್ತಾ ಇದ್ವಿ. ಅದು ನಮ್ಮ ತಾತನ ಹೆಸರಲ್ಲಿ ಕೂಡ ಮೆಡಲ್ನ ಕೊಡ್ತೇವೆ, ಮತ್ತು ಈಗ ನಮ್ಮ ತಂದೆ ಹೆಸರಲ್ಲಿ ಕೂಡ ಅದನ್ನು ನಾನು ಮಾಡ್ತಾ ಇದ್ದೀನಿ. ಸರ್, ನಿಜಕ್ಕೂ ಇದೆಲ್ಲ ಒಂದು ರೀತಿಯ ಶಿಕ್ಷಣ ಸಂಸ್ಥೆಯವರು ನಡೆಸ್ತಾ ಇದ್ದಾರಾ ಅನ್ನುವಂಥ ಭಾವನೆ ಬರುವಷ್ಟರ ಮಟ್ಟಿಗೆ ಕೆಲಸವನ್ನು ಮಾಡ್ತಾ ಇದ್ದೀರಿ. ಯಾಕಂದರೆ ಶಿಕ್ಷಣ ಸಂಸ್ಥೆ ಅಂದಾಕ್ಷಣ ಬಹುಶಃ ಎಲ್ಲರ ತಲೆಯಲ್ಲಿ ಹೋಗುವಂಥದ್ದು ಹಣ ಮಾಡೋದಕ್ಕೆ ಇರ್ತಕ್ಕಂಥ ಒಂದು ಸಂಸ್ಥೆ ಅಂತಲೇ ಭಾವನೆ. ಆದರೆ ಆಕ್ಸ್ಫರ್ಡ್ ವಿದ್ಯಾಸಂಸ್ಥೆ ಅದು ಹೊರತಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಹಾಗಾಗಿ ನಾಗರಬಾವಿ ಮತ್ತು ಉಲ್ಲಾಳ್ ಎರಡರ ಒಂದು ಸಂಸ್ಥೆ ಒಂದಷ್ಟು ಕಿರುಪರಿಚಯ. ಯಾಕೆಂದರೆ ನೋಡಿದ್ರೆ ಆಶ್ಚರ್ಯ ಅಂತ ಅನಿಸುತ್ತೆ, ಅಥವಾ ಏನೋ ಒಂದು ಸುಳ್ಳ ಅನ್ನುವ ಭಾವನೆಗೆ ಕೆಲವರು ಬರಬಹುದೇನೋ. ಯಾಕಂದ್ರೆ 99% ಆ ಟೈಪ್ ಇರುವಾಗ 1% ನಿಮ್ಮಂಥವ್ರು ಗುರುತಿಸ್ಬೇಕಾದ್ರೆ ಕಷ್ಟ ಅಂತ ಅನಿಸುತ್ತೆ. ಆದರೂ ಕೂಡ ನಮ್ಮ ವೀಕ್ಷಕರದ ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ ನಾಗರಬಾವಿ ಮತ್ತು ಉಲ್ಲಾಳಿನ ನಿಮ್ಮ ವಿದ್ಯಾಸಂಸ್ಥೆ ಒಂದಷ್ಟು ಪರಿಚಯ, ಎಲ್ಲಿವರೆಗೂ ಶಾಲೆ ಇದೆ, ಅದು ಯಾವ ಮಟ್ಟದಲ್ಲಿ ನಡೀತಾ. ಬರೀ ಈಗ ನೀವು ಹೇಳಿದ್ರಿ ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ಹೇಳಿದ್ರಿ, ನಿಮ್ಮ ಸಂಸ್ಥೆಯಲ್ಲಿ ನಿಜಕ್ಕೂ ಅದಕ್ಕೆ ಒತ್ತನ್ನು ಕೊಟ್ಟಿದ್ದೀರಿಯಾ ಅಥವಾ ಬರೀ ಅಂಕಕ್ಕಷ್ಟೇ ಸೀಮಿತವಾಗಿದೆಯಾ? ಒಂದಷ್ಟು ವಿವರಗಳು. ನಮ್ಮ ಸಂಸ್ಥೆ ವಿದ್ಯಾರ್ಥಿಗಳು ಅಂಕದಲ್ಲೂ ಹೆಚ್ಚಿದ್ದಾರೆ ಮತ್ತು ವ್ಯಾಲ್ಯೂಸಲ್ಲೂ ಹೆಚ್ಚಿದ್ದಾರೆ. ನಮ್ಮ ಸಂಸ್ಥೆ ಇದುವರೆಗೂ ಈಗ ಅಟ್ ಪ್ರೆಸೆಂಟ್ ನಮ್ಮ ಸಂಸ್ಥೆಯಲ್ಲಿ ರಫ್ಲಿ ಅಬೌಟ್ 1910 ಜನ ಮಕ್ಕಳಿದ್ದಾರೆ. 1910 ಜನ ಮಕ್ಕಳಲ್ಲೂ ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ಅನ್ನ ಫೋರ್ಸಿಬಲ್ ಆಗಿ ತುಂಬಿದ್ದೀವಿ. ಆ್ಯಂಡ್ ವಿ ಡೂ ಹ್ಯಾವ್ ಲಾಟ್ ಆಫ್ ಮಾರಲ್ ಕ್ಲಾಸಸ್ ಇನ್ ಅವರ್ ಇನ್ಸ್ಟಿಟ್ಯೂಷನ್. ಮತ್ತು ಅದೆಲ್ಲದಕ್ಕಿಂತ ಯಾವಾಗ ನಾವು ವಿದ್ಯಾರ್ಥಿಗಳನ್ನ ನೋಡಿದ್ರೂ ಸಹ ಪ್ರತಿಯೊಂದು ವಿದ್ಯಾರ್ಥಿಗಳನ್ನೂ ಇನ್ ಪರ್ಸನ್ ಮಾತನಾಡಿಸ್ತೇವೆ, ಇನ್ ಪರ್ಸನ್ ಟಚ್ ಇಟ್ಕೊಂಡಿದ್ದೀವಿ. ನಾಟ್ ಓನ್ಲಿ ದಟ್, ಅಲಾಂಗ್ ವಿತ್ ದಟ್ ವಿ ಹ್ಯಾವ್ ಲಾಟ್ ಆಫ್ ಸ್ಟೂಡೆಂಟ್ಸ್ ಮತ್ತು ನಮ್ಮ ಹಳೆ ವಿದ್ಯಾರ್ಥಿಗಳು ಅವ್ರು ಎಲ್ಲರೂ ನಮ್ಮ ಸಂಸ್ಥೆ ಜೊತೆ ಅತ್ಯುತ್ತಮವಾದ ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ. ಮತ್ತು ಯಾಕೆ ಆ ಸಂಪರ್ಕವನ್ನು ಬೆಳೆಸ್ಕೊಂಡಿದ್ದಾರೆ ಅವರು ಅಂದರೆ, ಈಗ ಅವ್ರ ಸಮಾಜವನ್ನು ನೋಡುವಾಗ ಅವ್ರು ಇಲ್ಲಿ ಕಲ್ತಂತ ವ್ಯಾಲ್ಯೂ ಏನಿದೆ, ಆ ವ್ಯಾಲ್ಯೂ ಅವರಿಗೆ ಹೌದು, ನಾನೊಂದು ಒಳ್ಳೆ ಸಂಸ್ಥೆಯಲ್ಲಿ ಓದಿದೆ. ನಮ್ಮ ಮುಖ್ಯ ಉದ್ದೇಶ, ನಮ್ಮ ಮುಖ್ಯ ಧ್ಯೇಯ ಒಂದೇ. ನಾಳೆ ದಿವಸ ನಮ್ಮ ಸಂಸ್ಥೆಯಲ್ಲಿ, ನಮ್ಮ ನಾಗರಬಾವಿ ಮತ್ತು ಉಳ್ಳಾಳ್
ಶಾಖಾ ಆಕ್ಸ್ಫರ್ಡ್ ಶಿಕ್ಷಣ ಸಂಸ್ಥೆಯಲ್ಲಿ ಓದಂಥ ವಿದ್ಯಾರ್ಥಿಗಳು ಐ ಆಮ್ ಎ ಪ್ರೌಡ್ ಆಕ್ಸ್ಫರ್ಡಿಯನ್ ಅಂತ ಹೇಳ್ಕೊಳ್ಬೇಕು. ಆ ಹೇಳ್ಕೊಳ್ಳೋಂಗೆ ಮಾಡ್ಬೇಕಾದ್ರೆ ಅದು ನಮ್ಮ ಕರ್ತವ್ಯ. ಅದ್ರ ಬಗ್ಗೆ ನಮಗೆ ನಮ್ಮ ಸಂಸ್ಥೆ ಬಗ್ಗೆ ಆಗಲಿ ಅಥವಾ ನಮ್ಮ ಸ್ಟೂಡೆಂಟ್ಸ್, ನಮ್ಮ ಏನು ವಿದ್ಯಾರ್ಥಿಗಳ ಬಗ್ಗೆ ಆಗಲಿ ಐ ಆಮ್ ವೆರಿ ಪ್ರೌಡ್ ಅಬೌಟ್ ಸರ್. ಖಂಡಿತ. ಯಾಕೆ ಅಂತ ಹೇಳಿದ್ರೆ ಇವತ್ತು ನೀವು ಹೇಳಿದಾಗ ಎರಡೂ ಬೇಕು, ಒಂದು ಅಂಕವೂ ಬೇಕು, ಹಾಗೆ ವ್ಯಾಲ್ಯೂ ಬೇಸ್ ಮೌಲ್ಯಾಧಾರಿತ ಶಿಕ್ಷಣವೂ ಬೇಕು. ಲಾಸ್ಟ್ ಇಯರ್ ನಮಗೆ 2 IIT ರ್ಯಾಂಕ್ ಕೂಡ ಬಂದಿದೆ ನಮ್ಮ ಕಾಲೇಜಿಗೆ. ಮತ್ತೆ ಎವ್ರಿ ಇಯರ್ ವಿ ಆರ್ ಗೆಟಿಂಗ್ ವಂಡರ್ಫುಲ್ ರ್ಯಾಂಕ್ಸ್. ಖಂಡಿತ. ಒಂದು ಮತ್ತೊಮ್ಮೆ ನಾನು ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತಾನೆ. ಯಾಕೆಂದರೆ ಒಂದು ಆಕ್ಸ್ಫರ್ಡ್ ವಿದ್ಯಾಸಂಸ್ಥೆ ಈ ಹಂತದಲ್ಲಿ ಬೆಳೆದು ನಿಂತಿರ್ತಕ್ಕಂಥದ್ದು. ಸೊ ಇದಕ್ಕೆ ಬಹುಶಃ ನಿಮ್ಮ ತಾಯಿಯ ಪ್ರೇರಣೆಯೋ ಕಾರಣ ಅಂತ 100%. ಈಗ ನಮ್ಮ ತಂದೆ ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕು, ಅವರ ತಂದೆಯ ಕನಸನ್ನು ಸಾಕಾರ ಮಾಡಲುವಾಗ ನಮ್ಮ ತಾಯಿಯಾದವರು ಹೆಗಲು ಕೊಟ್ಟು ನಿಂತಿದ್ದಕ್ಕೋಸ್ಕರನೇ ಈ ಸಂಸ್ಥೆ ಇಷ್ಟು ದೂರ ಬಂದಿದ್ದು. ಇವತ್ತು ಕೂಡ ಶಿ ಲವ್ಸ್ ಲಾಟ್ ಆಫ್ ಸ್ಮಾಲ್ ಚಿಲ್ಡ್ರನ್. ಅವ್ರಿಗೆ ನರ್ಸರಿ ಬ್ಲಾಕ್ ಬಹಳ ಖುಷಿ. ಹಾಗಾಗಿ ನಮ್ಮ ಸಂಸ್ಥೆಯಲ್ಲಿ 13-15 ವರ್ಷ ಓದಿದಂಥ ವಿದ್ಯಾರ್ಥಿಗಳು ಇವತ್ತು ನಮ್ಮಲ್ಲಿ ಕಾಲೇಜು ಮತ್ತೆ ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಾ ಇರೋಂಥ ವಿದ್ಯಾರ್ಥಿಗಳು ನಮ್ಮಲ್ಲೇ ನರ್ಸರಿಯಿಂದ ಬಂದಂಥವ್ರು ಇದ್ದಾರೆ. ಆ ಮಕ್ಕಳು ಎಲ್ಲರೂ ನೆನೆಸ್ಕೊಳ್ಳದೆ ಬೇಸಿಕ್ ಎಜುಕೇಶನ್ ಥ್ರೂ ಉಷಾ ಮೇಡಮ್. ಸೊ ಹಾಗಾಗಿ ಮತ್ತೆ ಎಲ್ಲೋ ಒಂದ್ ಕಡೆ ಮೌಲ್ಯವನ್ನು ತುಂಬುವಾಗ ತಂದೆಗಿಂತ ಹೆಚ್ಚು ಪಾತ್ರ ಖಂಡಿತ ತಾಯಿದು. ತಾಯಿ ಮೊದಲನೇ ಗುರು. ಸೊ ಹಾಗಾಗಿ ನನ್ನ ತಾಯಿ ಬಗ್ಗೆನೂ ನನಗೆ ತುಂಬ ಹೆಮ್ಮೆ. ನನ್ನ ತಂದೆ ತಾಯಿ ದೇವರು ಇವತ್ತು ನನಗೇನಾದರೂ ಪ್ರತ್ಯಕ್ಷ ಆಗಿ ನಿನಗೇನಾದ್ರು ವರ ಬೇಕು ಅಂದರೆ ಎಲ್ಲವನ್ನೂ ತ್ಯಾಗ ಮಾಡ್ಲಿಕ್ಕೆ ಸಿದ್ಧ, ನನಗೆ ನಮ್ಮ ತಂದೆ ಕೊಡು ಅಂತ ಕೇಳಬಲ್ಲೆ ನಾನು. ಹಾಗೆ ನನ್ನ ತಾಯಿ ಜೊತೆ ನಾನು ಹೆಚ್ಚು ಕಳೀಲಿಕ್ಕೆ ಯಾವಾಗಲೂ ಇಷ್ಟಪಡ್ತೀನಿ. ನನಗೆ ಚಿಕ್ಕಂದಿಂದನೂ ನನಗೆ ನನ್ನ ತಂದೆ, ನನ್ನ ತಾಯಿ ಅದೇ ನನ್ನ ಪ್ರಪಂಚ ಅಂದ್ಕೊಂಡು ಬೆಳೆದಂಥವನು. ಬಟ್ ಅಫ್ಕೋರ್ಸ್ ಸಾಕಷ್ಟು ಪ್ರಪಂಚ ನೋಡಿದ್ದೀವಿ, ಬಟ್ ಎಲ್ಲೇ ಹೋದರೂ ಆ ಪ್ರಪಂಚದ ಸೊಬಗು ಅದನ್ನು ಅರಿತವರಿಗೆ, ಅದ್ರ ವ್ಯಾಲ್ಯೂ ಗೊತ್ತಿರೋರ್ಗಷ್ಟೇ. ಸರ್ ಖಂಡಿತ. ಯಾಕೆಂದರೆ ಸುಮ್ಮನೆ ಎಲ್ಲೋ ಒಂದು ಕಡೆ ನಾವು ಯಾವುದೋ ಒಂದು ಭಾಷಣಕ್ಕೋ ಮತ್ತೊಂದಕ್ಕೋ ಎಲ್ಲೊಂದು ಕಡೆ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತ ಅಂದುಬಿಡ್ತೇವೆ ಅಷ್ಟೇ ವಿನಃ ಪ್ರಾಮಾಣಿಕವಾಗಿ ನೋಡಿದ್ರೆ ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ ವೃದ್ಧಾಶ್ರಮವನ್ನು ನೋಡ್ತಾ ಹೋದ್ರೆ ಪರಿಸ್ಥಿತಿ ಏನಾಗಿದೆ ಅಂತ ಗೊತ್ತಾಗ್ತದೆ. ಈ ವೃದ್ಧಾಶ್ರಮದ ಪರಿಸ್ಥಿತಿ ಬಂದಾಗ ನಾನೊಂದು ಹೆಚ್ಚು ಹೇಳಲಿಕ್ಕೆ ಇಷ್ಟಪಡೋದು, ಖಂಡಿತ ಹೇಳಿ, ಇವತ್ತಿನ ದಿವಸದ ಸಮಾಜದ ಸಾಕಷ್ಟು ಪೇರೆಂಟ್ಸ್ಗೆ ನಾನು ಹೇಳೋದು, ಈ ಹೊರ ರಾಜ್ಯದಿಂದ ಬಂದಿರುವಂಥ ಸಾಕಷ್ಟು ಕೆಲವು ಸಂಸ್ಥೆಗಳಿದ್ದಾವೆ, ಹೊರ ರಾಷ್ಟ್ರದಿಂದ ಬಂದಿರುವಂಥ ಸಾಕಷ್ಟು ಸಂಸ್ಥೆಗಳಿದ್ದಾವೆ, ಕೆಲವೊಂದು ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಅಂತ ಮಾಡ್ತಾ ಇದ್ದಾರೆ. ಹೌದು ಹೌದು. ಈ ನಾಟ್ ಆಲ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್. ಕೆಲವೊಂದು ಸರ್ತಿ ಕೆಲವು ಪೋಷಕರಿಗೆ, ಕೆಲವು ಪೇರೆಂಟ್ಸ್ಗೆ ಖಂಡಿತ ರೆಸಿಡೆನ್ಷಿಯಲ್ ಸ್ಕೂಲ್ ಬೇಕಾಗುತ್ತೆ. ಈಗೇನಾಗಿದೆ, ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗೆ ಸೇರಿಸುವಂಥದ್ದು ಒಂದು ಫ್ಯಾಷನ್ ಆಗಿದೆ. ದಯವಿಟ್ಟು ಆ ಫ್ಯಾಷನ್ ಅನ್ನ ಬಿಡಿ. ನಿಮ್ಮ ಚಾನೆಲ್ ಮುಖಾಂತರ ನಾನು ಕೇಳ್ಕೊಳ್ಳೋದು, ಆ ಫ್ಯಾಷನ್ ಅನ್ನು ಬಿಡಿ. ಯಾಕೆ ಅಂತಂದ್ರೆ ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗೆ ಸೇರಿದಂಥ ಮಕ್ಕಳಿಗೆ, ಹಲವಾರು ಮಕ್ಕಳಿಗೆ 90% ಮಕ್ಕಳಿಗೆ ಅಟ್ಯಾಚ್ಮೆಂಟ್ ಇರೋದಿಲ್ಲ. ಖಂಡಿತ. ಹೌದು ಹೌದು. ಈಗ ಪೇರೆಂಟ್ಸ್ ಏನ್ ಮಾಡ್ತಾ ಇದ್ದಾರೆ, ಸುಮಾರು ಜನ ರೆಸಿಡೆನ್ಷಿಯಲ್ ಸ್ಕೂಲಿಗೆ ಸೇರೋವಂಥವ್ರು, ನಮಗೆ ಜವಾಬ್ದಾರಿ ಕಳಿಬೇಕು, ಇವ್ರ ಪಾಡಿಗೆ ಇವ್ರು ಆರಾಮಾಗಿರ್ಬೇಕು, ಮಕ್ಕಳಲ್ಲಿ ಓದ್ಕೊಂಡಿರ್ಬೇಕು. ಆ ಮಕ್ಕಳಿಗೆ ಓದೋದು ಒಂದೇ ಅಲ್ಲ, ಅವ್ರ ಜೊತೆಗೆ ಅವ್ರಿಗೆ ಎವ್ರಿ ಡೇ ಏನ್ ವ್ಯಾಲ್ಯೂ ಮನೇಲಿ ತಂದೆ ತಾಯಿ ಹೇಳ್ಕೊಡ್ತಾರೆ ಅದು ಇಂಪಾರ್ಟೆಂಟ್. ವೀಕೆಂಡ್ ಫಾದರ್ ವೀಕೆಂಡ್ ಮದರ್ ಅಥವಾ ಮಂತ್ ಎಂಡ್ ಫಾದರ್ ಮಂತ್ ಎಂಡ್ ಮದರ್ ಆದ್ರೆ ಈಗ ಆ ಕಲ್ಚರ್ ಏನಾಗುತ್ತೆ, ಇವರು ನಾನು ನನ್ನ ಮಕ್ಕಳನ್ನ ನೋಡ್ಕೊಳಕ್ಕಾಗಲ್ಲ ಅಂತ ಕರ್ಕೊಂಡೋಗಿ ರೆಸಿಡೆನ್ಷಿಯಲ್ ಸ್ಕೂಲ್ನಲ್ಲಿ ಬಿಟ್ರೆ, ನಾಳೆ ಅದೇ ಮಕ್ಕಳು ನಾನು ಈ ತಂದೆ ತಾಯಿ ವಯಸ್ಸಾದವ್ರನ್ನ ನೋಡ್ಕೊಳಕ್ ನನಗಾಗಲ್ಲ, ನನಗೂ ಸಾಕಷ್ಟು ಕೆಲಸ ಇದೆ ಅಂತ ಹೇಳಿ ವೃದ್ಧಾಶ್ರಮ 100% ಸತ್ಯವಾಗಿರ್ತಕ್ಕಂಥ. ಹಾಗಾಗಿ ಆ ವೃದ್ಧಾಶ್ರಮದ ಕಲ್ಚರ್ನ ದಯವಿಟ್ಟು, ವೃದ್ಧಾಶ್ರಮದ ಕಲ್ಚರ್ ಹೋಗ್ಬೇಕಂದ್ರೆ ಪೇರೆಂಟ್ಸ್ ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಸೇರಿಸುವಂತ ಕಲ್ಚರ್ನ ದಯವಿಟ್ಟು ಬಿಟ್ಬಿಡಿ ಸರ್. ಖಂಡಿತವಾಗಿರ್ತಕ್ಕಂಥ ಸತ್ಯವಾಗಿರ್ತಕ್ಕಂಥ ಮಾತು. ಯಾಕಂದ್ರೆ ನಾವು ಹೇಗೆ ಅವ್ರನ್ನ ನೋಡ್ಕೋತೇವೆ, ಅವ್ರು ನಮ್ಮನ್ನು ಹಾಗೆ ನೋಡ್ಕೋತಾರೆ ಅಂತಕ್ಕಂಥದ್ದು. ಮತ್ತೆ ಒಂದು ದೂರವಾಣಿ ಕಾಯ್ತಾ ಇದೆ ನಿಮಗೋಸ್ಕರ, ಸ್ವೀಕಾರವನ್ನು ಮಾಡಿ ನಂತರ ನನ್ನ ಮಾತು ಮುಂದುವರಿಸ್ತೇನೆ. ಹಲೋ ಹಲೋ, ನಮಸ್ತೆ ಸರ್. ನಮಸ್ಕಾರ. ನನ್ನ ಹೆಸರು ಮಹೇಂದ್ರ ಕಿರಣ್ ಅಂತ ಅಂದ್ಬಿಟ್ಟು. ಮಹೇಂದ್ರ ಕಿರಣ್ ಅವರು ಎಲ್ಲಿಂದ ಮಾತಾಡ್ತಾ ಇದ್ರಿ? ಸರ್, ಕೆಂಗೇರಿ ಉಪನಗರದಿಂದ. ನಾನು ಯೂತ್ ಕಾಂಗ್ರೆಸ್ ಮತ್ತೆ ಲೇಬರ್ ಸೆಲ್ ಪ್ರೆಸಿಡೆಂಟ್ ಸರ್, ಯಶವಂತಪುರ ಕಾನ್ಸ್ಟಿಟ್ಯೂನ್ಸಿ. ಓಕೆ ಓಕೆ. ಮಹೇಂದ್ರ ಕಿರಣ್ ಅವರೇ, ಇಲ್ಲಿ ನಮ್ಮ ಡಾಕ್ಟರ್ BR ಸುಪ್ರೀತ್ ಅವರಿದ್ದಾರೆ, ಆಕ್ಸ್ಫರ್ಡ್ ಕಾಲೇಜಿನ ಕಾರ್ಯದರ್ಶಿಗಳು. ಮಾತಾಡಿ ಸರ್. ಕೇಳಿಸ್ತಾ ಇಲ್ಲ? ಹಲೋ. ಆಕ್ಸ್ಫರ್ಡ್ ಕಾಲೇಜಿನ ಸೆಕ್ರೆಟರಿಗಳು. ಹಲೋ. ಹಾ ಸರ್, ಹೇಳಿ ಸರ್. ನಮ್ಮ ಡಾಕ್ಟರ್ BR ಸುಪ್ರೀತ್ ಅವರಿದ್ದಾರೆ, ಅವ್ರ ಜೊತೆ ಮಾತಾಡಿ. ಮಹೇಂದ್ರ. ಹೌದೌದು ಸರ್, ಹೌದು ಸರ್. ಮಾತಾಡಿ ಸರ್. ನಮಸ್ಕಾರ ಸುಪ್ರೀತ್ ಅವರೇ. ಸರ್ ನಮಸ್ಕಾರ, ಹೇಳಿ ಸರ್. ತುಂಬಾ ಒಳ್ಳೆ ಕಾಲೇಜ್ ಮಾಡಿದೀರಾ ನಮ್ಮ ಯಶವಂತಪುರ ಕಾನ್ಸ್ಟಿಟ್ಯೂನ್ಸಿಲಿ. ಥ್ಯಾಂಕ್ ಯು. ಆಮೇಲೆ ನಿಮ್ ಬಗ್ಗೆ ತುಂಬಾ ಕೇಳ್ಪಟ್ಟಿದೀನಿ. ಏನು ಬಡವರು ಅಕಸ್ಮಾತ್ ಏನು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಂದ್ರೆ
ಅದರಲ್ಲಿ ಆ ಫೀಸ್ ಒಂದು ಡಿಸ್ಕೌಂಟ್ ಮಾಡುವಂತದ್ದು, ಮತ್ತೆ ಅದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಭಾಗದಲ್ಲಿ ಒಂದು ಒಳ್ಳೆ ಕಾಲೇಜ್ ಮಾಡಿದೀರಾ, ಅದರಿಂದ ನಾನು ತುಂಬು ಹೃದಯದ ಅಭಿನಂದನೆಗಳು ಸಲ್ಲಿಸ್ತೀನಿ ಸರ್, ಯುವಕರ ಪರವಾಗಿ ಮತ್ತು NSCI ಪರವಾಗಿ. ಯಾಕಂದ್ರೆ ನಾನು NSCI ಯಲ್ಲೂ ಸಹ ಇದ್ದೆ, ಈಗ ಯೂತ್ ಕಾಂಗ್ರೆಸ್ ಅಲ್ಲಿ ಇದ್ದೀನಿ. ಆದ್ರಿಂದ ನಿಮ್ಗೆ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೇನೆ ನೀವು ಅಕ್ಕಪಕ್ಕದ ರೆಸಿಡೆನ್ಷಿಯಲ್ ಏರಿಯಾ ಏನಿದೆ ನಮ್ಮ ಅಲ್ಲಿ ಆ ಲೇಔಟ್ ಅಲ್ಲೂ ಸಹ ಚಿರುಪರಿಚಿತ ಆಗಿ ಆ ಸೋಷಿಯಲ್ ಕಾಸಸ್ ಬೇರೆ ಇರ್ಬೋದು, ಬಸ್ ಸ್ಟ್ಯಾಂಡ್ಸ್ ಇರ್ಬೋದು, ಲೈಟ್ಸ್ ಇರ್ಬೋದು, ಇದ್ರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸ್ತೀರಾ ಅಂತ ಕೇಳ್ಪಟ್ಟಿದ್ದೀನಿ. ಅದಕ್ಕೂ ಸಹ ತಮ್ಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಸಂಸ್ಥೆಯಿಂದ ಇನ್ನೂ ಹೆಚ್ಚಿನ ಏನಾದರೂ ಸಹಾಯ ಇದ್ದಲ್ಲಿ, ಶಿಕ್ಷಣ ರೂಪದಲ್ಲಿ ಏನಾದರೂ ಸಹಾಯ ಇದ್ದಲ್ಲಿ ಖಂಡಿತ ನಮ್ಮನ್ನು ಅಪ್ರೋಚ್ ಮಾಡಿ, ವಿ ವಿಲ್ ಟೇಕ್ ಕೇರ್ ಸರ್. ಇಲ್ಲ, ಖಂಡಿತವಾಗ್ಲೂ ಸರ್. ಹಾಗೇನೆ ನಮ್ಗೆ ನಿಜವಾಗ್ಲೂ ನಮ್ದೊಂದು ಅದೃಷ್ಟ ಅಂತಾನೆ ತಿಳ್ಕೊತೀವಿ. ನಮ್ಮ ಭಾಗದಲ್ಲಿ ನಿಮ್ಮಂತವ್ರು ಒಂದು ಕಾಲೇಜ್ ಮಾಡಿರುವಂತದ್ದು, ನಮ್ಮ ಭಾಗದ, ನಮ್ಮ ಕಾನ್ಸ್ಟಿಟ್ಯೂನ್ಸಿನ, ನಮ್ಮ ಕ್ಷೇತ್ರದ ಏನು ಸ್ಟೂಡೆಂಟ್ ಇದ್ದಾರೆ, ಮಕ್ಳಿದ್ದಾರೆ, ಅವ್ರನ್ನ ಎಜುಕೇಟೆಡ್ ಮಾಡೋ ಈ ನಿಟ್ಟಿನಲ್ಲಿ ನೀವೇನು ಕಾಲೇಜ್ನ ಮಾಡಿದೀರಾ, ಅದು ಖಂಡಿತವಾಗ್ಲೂ ಶ್ಲಾಘನೀಯ. ಮತ್ತೆ ಅದಕ್ಕಿಂತ ಹೆಚ್ಚಾಗಿ ನೀವು ಏನು ಎಲೆಮರೆ ಕಾಯ್ತಾರ ಈ ಡಿಸ್ಕೌಂಟ್ಸ್ ಮಾಡೋವಂಥದ್ದು, ಈ ದುಡ್ಡು ಕಟ್ಟೋ ಟೈಮಲ್ಲಿ ಮಾಡೋವಂಥದ್ದು ಏನಿದೆ, ಖಂಡಿತವಾಗ್ಲೂ ಅದನ್ನ ನಾನು ಈ ಟೈಮಲ್ಲಿ ಹೇಳಲೇಬೇಕು ಸರ್. ಯಾಕೆಂತಂದ್ರೆ ನೀವು ಒಂದು ಒಳ್ಳೆ ವಾಹಿನಿ ಕೂತಿದ್ದೀರಾ ನಮ್ ಸುಧೀಂದ್ರ ಸರ್ ಅವ್ರ ಮುಂದೆ. ಇದು ಖಂಡಿತವಾಗ್ಲೂ ನಾನು ಜನದ ಮುಂದೆ ನಾನು ಇಡ್ಲೇಬೇಕು. ಅದಕ್ಕೋಸ್ಕರ ಯಾಕಂದ್ರೆ ಈಗ ಅದು ತುಂಬಾ ಬೇಕಾಗಿರುವಂತದ್ದು ಸರ್. ಏನಂದ್ರೆ ಎಲ್ಲಾ ಕಾಲೇಜಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಎಲ್ಲಾರು ಬರೀ ದುಡ್ಡು ಸಂಪಾದನೆ ಮಾಡ್ಬೇಕು ಅನ್ನೋದು ಮುಖ್ಯ ಆಗಿರುತ್ತೆ. ಆದ್ರೆ ನೀವು ಖಂಡಿತವಾಗ್ಲೂ ಮಕ್ಕಳಿಗೆ ಶಿಕ್ಷಣ ಕೊಡ್ಬೇಕು ಅನ್ನೋದು, ಹುಡುಗರಿಗೆ ಶಿಕ್ಷಣ ಕೊಡ್ಬೇಕು ಅನ್ನೋದು ಏನ್ ಮಾಡ್ತಿದ್ದೀರಾ, ಅದು ಖಂಡಿತವಾಗ್ಲೂ ಶ್ಲಾಘನೀಯ ಇದು ಸರ್. ಆದ್ರಿಂದಾಗಿ ಹಾಗೂ ಮತ್ತೆ ನಾನು ಖಂಡಿತವಾಗ್ಲೂ ಸುಧೀರ್ ಸರ್ ಅವ್ರಿಗೂ, ಇಂಚರ ಟಿವಿ ಅವ್ರಿಗೆ ನಾನು ತುಂಬು ಹೃದಯದ ಅಭಿನಂದನೆಗಳು ಸಲ್ಲಿಸ್ತೀನಿ. ನಿಮ್ಮಂತ ಏನು ಸೋಷಿಯಲ್ ಕಾಸ್ ಅಲ್ಲಿ ತೊಡಗಿರುವಂತವ್ರು, ಸಮಾಜಮುಖಿ ಕೆಲಸಗಳು ಮಾಡ್ತಿರೋರ್ನ ಕರೆಸಿ ಅವರು ಇಂಟರ್ವ್ಯೂ ಮಾಡ್ತಾ ಇರೋದು ಖಂಡಿತವಾಗ್ಲೂ ಎಲ್ಲ ಜನ ಮೆಚ್ಚುವಂತ ಕೆಲಸ ಅಂತ ಅಂದ್ಬಿಟ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಿಮ್ಮ ಅಭಿಮಾನಕ್ಕೆ ನಾನು ಆಭಾರಿ. ಧನ್ಯವಾದಗಳು ಮಹೇಂದ್ರ ಅವರೇ, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸರ್, ಶಿಕ್ಷಣದ ಜೊತೆಗೆ ನೀವು ಸಾಕಷ್ಟು ಸಮಾಜ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ಕೂಡ ಗುರುತಿಸಿರ್ತಕ್ಕಂಥದ್ದು, ಯಶವಂತಪುರ ಕ್ಷೇತ್ರದ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು. ಯಾಕಂದರೆ ಅಲ್ಲಿ ಕಾಲೇಜ್ ಇದೆ ಅನ್ನುವಂಥ ಭಾವನೆ. ಹಾಗಾಗಿ ಶಿಕ್ಷಣದ ಜೊತೆಗೆ ಸಮಾಜ ಸೇವೆ ಎಲ್ಲ ಕೆಲಸ ಕಾರ್ಯಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೀರಿ. ಇನ್ನಷ್ಟು ಅನೇಕ ವಿವರಗಳನ್ನು ನಿಮ್ಮಿಂದ ಪಡಿತೇನೆ. ಒಂದು ಸಣ್ಣ ವಿರಾಮವನ್ನು ಪಡೆದು ವೀಕ್ಷಕರೇ, ಈಗ ಒಂದು ಸಣ್ಣ ವಿರಾಮವನ್ನು ಪಡೆದು ನಂತರ ಮತ್ತೆ ನಮ್ಮ ಡಾಕ್ಟರ್ BR ಸುಪ್ರೀತ್ ಅವರ ಜೊತೆ ಇನ್ನು ಸಾಕಷ್ಟು ವಿಷಯಗಳನ್ನು ಮಾತನಾಡೋದಿದೆ, ಸಾಕಷ್ಟು ಮಾರ್ಗದರ್ಶನವನ್ನು ಪಡೆಯೋದಿದೆ. ಈಗ ಒಂದು ಸಣ್ಣ ವಿರಾಮ. ಅಪರೂಪದ ಸಾಧಕರ ಸಂದರ್ಶನ, ಆ ಸಾಧಕರ ಸಾಧನೆಯ ಅನಾವರಣ, ಭವಿಷ್ಯವನ್ನೇ ಬದಲಾಯಿಸಿಕೊಂಡವರು ನಡೆದು ಬಂದ ದಾರಿ. ವೀಕ್ಷಿಸಿ ಅತಿಥಿ ನೇರ ಪ್ರಸಾರ ಕಾರ್ಯಕ್ರಮ ಶನಿವಾರ ಮತ್ತು ಭಾನುವಾರ ರಾತ್ರಿ 7 ಗಂಟೆಗೆ. ವಿರಾಮದ ನಂತರ ಮತ್ತೆ ಡಾಕ್ಟರ್ BR ಸುಪ್ರೀತ್ ಅವ್ರ ಜೊತೆ ನಮ್ಮ ಮಾತನ್ನು ಮುಂದುವರ್ಸೋಣ. ಮಾತನ್ನು ಮುಂದುವರಿಸೋದಕ್ಕೂ ಮುನ್ನ ಆರಂಭದಲ್ಲಿ ದೂರವಾಣಿ ಕರೆ ಇದೆ, ಆ ದೂರವಾಣಿ ಕರೆಯನ್ನು ಸ್ವೀಕಾರವನ್ನು ಮಾಡಿ ನಂತರ ನನ್ನ ಮಾತನ್ನು ಮುಂದುವರಿಸ್ತಾನೆ. ಹಲೋ ಸರ್, ನಮಸ್ಕಾರ. ನಮಸ್ತೆ. ಚಂದ್ರಣ್ಣ ಅಂತ ಮಲ್ಲೇಶ್ವರದಿಂದ. ಚಂದ್ರಣ್ಣ ಅವರೇ, ಮಲ್ಲೇಶ್ವರದಿಂದ. ಹೌದು ಸರ್. ಈತರ ಕಾರ್ಯಕ್ರಮ, ಈತರ ಟಿವಿನಲ್ಲಿ ಅತಿಥಿ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಧನ್ಯವಾದಗಳು. ಅದಕ್ಕೋಸ್ಕರ ಇದು ತುಂಬಾ ಶ್ಲಾಘನೀಯವಾದಂಥದ್ದು. ಇವತ್ತಿನ ದಿವಸ ಡಾಕ್ಟರ್ ಸುಪ್ರೀತ್ ಅವರ ಹತ್ರ ಒಂದು ಮಾತನಾಡೋಣ ಅಂತ ಮಾತಾಡಿ. ಹಲೋ ಸರ್, ನಮಸ್ಕಾರ, ಹೇಳಿ. ನಮಸ್ಕಾರ ಸರ್. ತಮ್ಮ ಒಂದು ಸಂಸ್ಥೆಯ ಮೌಲ್ಯ ಬಹಳ ಮೆಚ್ಚುಗೆ ಆಗಿದೆ. ನೀವು ನಿಮ್ಮ ತಂದೆ ತಾಯಿಯ ಮೇಲೆ ಇಟ್ಟಿರುವಂತಹ ಗೌರವ ಹಾಗೂ ನೀವು ಮಾತನಾಡುತ್ತಿರುವ ಸಮಾಜ ಸೇವೆ ನಿಜವಾಗ್ಲೂ ಇದು ಶ್ಲಾಘನೀಯ ಮತ್ತು ಇದು ತುಂಬಾ ಗ್ರೇಟ್ ಅಂತ ಅನ್ಸುತ್ತೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್. ನಿಮ್ಮ ತಂದೆ ಹೆಸರಿನಲ್ಲಿ ಸಾಕಷ್ಟು ನೀವು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸೌಲಭ್ಯಗಳನ್ನ ಮಾಡ್ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಇವತ್ತಿನ ದಿವಸ ನಾನು ಕೇಳಲ್ಪಟ್ಟೆ. ಮತ್ತೆ ಈ ಹಿಂದೆ ಒಂದು ಮಾಧ್ಯಮದಲ್ಲಿ ನಿಮ್ಮ ಇನ್ಸ್ಟಿಟ್ಯೂಷನ್ ಬಗ್ಗೆ ಒಂದು ರಿಪೋರ್ಟ್ ನೋಡಿದೆ. ಅಲ್ಲಿ ಹಳ್ಳಿ ಸೊಗಡಿನ ಬಗ್ಗೆ ಅರಿವು ಮೂಡಿಸೋದಕ್ಕೆ ನಡೆಸಿದಂತ ಕಾರ್ಯಕ್ರಮ ಇದು ನಿಜವಾಗ್ಲೂ ಬಹಳ ಮೆಚ್ಚುಗೆ ಆಗಿದ್ದು. ಈಗಿನ ಕಾಲದಲ್ಲಿ ಸಾಮಾನ್ಯವಾಗಿ ಮಕ್ಕಳಿಗೆ ವೆಸ್ಟರ್ನ್ ಕಲ್ಚರ್ ಬಗ್ಗೆ ಸಾಕಷ್ಟು ಒಲವಿದೆ. ಅಂಥದ್ರಲ್ಲಿ ಈ ಒಂದು ನಮ್ಮ ಸಂಸ್ಕೃತಿ ಮಕ್ಕಳಲ್ಲಿ ಮೂಡಿಸ್ಬೇಕು ಅಂತನ್ನುವಂತಹ ನಿಮ್ಮ ಕಳಕಳಿ ನಿಜವಾಗ್ಲೂ
ಬಹಳ ಇಷ್ಟ ಆಯ್ತು. ಇದನ್ನ ಮುಂದುವರೆಸೋದು ಯಾವ ರೀತಿ ಮುಂದುವರಿಸ್ತೀರಾ, ಮತ್ತೆ ತಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ನಮ್ಮ ಒಂದು ಸಂಸ್ಕೃತಿಯ ಬಗ್ಗೆ ಯಾವ ರೀತಿಯಲ್ಲಿ ನೀವು ಮಕ್ಕಳಲ್ಲಿ ಅರಿವನ್ನು ಮೂಡಿಸೋದಕ್ಕೆ ನೀವು ಪ್ರಯತ್ನಿಸ್ತೀರಾ ಅಂತ ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡಿ ಸರ್. ನಿಮ್ಮ ಪ್ರಶ್ನೆ ಭಾಳ ಚೆನ್ನಾಗಿದೆ. ಸಂಸ್ಕೃತದಲ್ಲಿ ಶ್ರೀಕೃಷ್ಣ ಹೇಳ್ತಾರೆ, ಉದ್ಧರೇತ್ ಆತ್ಮನಾತ್ಮಾನಾಂ ಆತ್ಮಾನಾಂ ಭವಸಾಧಯೇ ಆತ್ಮ ಹೇವ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಇವತ್ತಿನ ದಿವಸದ ಸ್ಟೂಡೆಂಟ್ಸ್ಗೆ ಏನು ವಿದ್ಯಾರ್ಥಿ ವೃಂದಕ್ಕೆ ನಾನು ಏನು ಹೇಳಬಲ್ಲೆ ಅಂತಂದರೆ, ನಿಮ್ಮ ಉದ್ಧಾರತೆಗೆ ಯು ಆರ್ ದಿ ಆರ್ಕಿಟೆಕ್ಟ್ ಆಫ್ ಯುವರ್ ಓನ್ ಲೈಫ್. ನಿಮ್ಮ ಏಳು ಮತ್ತು ಬೀಳು ಎರಡೂ ನಿಮ್ಮ ಕೈಯಲ್ಲೇ ಇರೋದು. ಎದ್ದಾಗ ಯಾರನ್ನೋ ಹೊಗಳಬೇಡಿ, ಬಿದ್ದಾಗ ಯಾರನ್ನೋ ತೆಗಳಬೇಡಿ. ಆ ಒಂದು ಕಲ್ಚರ್ನ ಮಕ್ಕಳು ಕಲ್ತ್ಕೊಂಡ್ರೆ ಏನಾದರೂ ಈಗ ಗ್ರೇಟ್ ಪರ್ಸನ್ಸ್ ಕ್ಯಾನ್ ಸ್ಟಾರ್ಟ್ ಎನಿಥಿಂಗ್ ಸರ್. ಗ್ರೇಟ್ ಪರ್ಸನ್ ಸ್ಟಾರ್ಟಿಂಗ್ ಎನಿಥಿಂಗ್ ಈಸ್ ನಾಟ್ ಗ್ರೇಟ್. ಯು ನೀಡ್ ನಾಟ್ ಹ್ಯಾವ್ ಟು ಬಿ ಗ್ರೇಟ್ ಟು ಸ್ಟಾರ್ಟ್ ಸಮಥಿಂಗ್ ಅಂತ ಹೇಳ್ತಾರೆ, ಬಟ್ ಯು ಕ್ಯಾನ್ ಸ್ಟಾರ್ಟ್ ಸಮಥಿಂಗ್ ಟು ಬಿಕಮ್ ಗ್ರೇಟ್. ಸೊ ಇದು ಮಕ್ಕಳು ಇವತ್ತಿನ ದಿವಸ, ಮಕ್ಕಳು ಒಬ್ಬರೇ ಅಲ್ಲ, ಎಲ್ಲರೂ ಸಮಾಜದಲ್ಲಿ ಎಷ್ಟೋ ಜನ ನಾನು ಕಷ್ಟಪಡ್ತಾ ಇದ್ದೀನಿ, ನನಗೆ ಆ ಸೌಕರ್ಯ ಇಲ್ಲ, ಈ ಸೌಕರ್ಯ ಇಲ್ಲ. ಸೌಕರ್ಯಗಳನ್ನ ಪಕ್ಕಕ್ಕಿಡಿ. ನಿಮ್ಮ ಧ್ಯೇಯ, ನಿಮ್ಮ ಉದ್ದೇಶ, ನಿಮ್ಮ ಆ ಒಂದು ಏನು ನಿಮ್ಮ ಆ್ಯಕ್ಟಿವಿಟೀಸ್ ಏನು ಅದು ಒಳ್ಳೆಯ ಉದ್ದೇಶದ್ದಾಗಿದ್ದರೆ 100% ಆ ಸಹಾಯ ಎಲ್ಲ ತಾನಾಗೆ ಹಿಂದೆ ಹರಿದು ಬರುತ್ತೆ. ಗೊತ್ತಾಯ್ತಾ ಸರ್? ಬಹಳ ಚೆನ್ನಾಗಿ ಮಾತಾಡಿದ್ರಿ ಸರ್. ಇದೇ ರೀತಿಯಲ್ಲಿ ತಾವು ತಮ್ಮ ಸಂಸ್ಥೆನ ಮುಂದುವರಿಸ್ಕೊಂಡು ಹೋಗಿ ಇದು ನಮ್ಮ ಒಂದು ರಾಷ್ಟ್ರೀಯ ಭಾವನೆ ಮತ್ತೆ ಈ ಒಂದು ನಮ್ಮ ಸಂಸ್ಕೃತಿ ಇವುಗಳಿಗೆ ಮಕ್ಕಳಿಗೆ ಹೆಚ್ಚು ಅರಿವನ್ನು ಮೂಡಿಸಬೇಕು ಅಂತ ಹೇಳ್ತಾ ತಮಗೆ ಮತ್ತೊಂದು ಅಭಿನಂದನೆ ತಿಳಿಸ್ತಾ ಈ ಕೂಡ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀವಿ ಸರ್. ಧನ್ಯವಾದಗಳು ಸರ್. ಸಹಜವಾಗಿ ಒಂದು ಆಗಿರ್ತಕ್ಕಂಥ ಪರಿಸ್ಥಿತಿ ಹಾಗೆ ತಂದೆ ತಾಯಿಗಳ ಬಗ್ಗೆ ಗೌರವ ಕಡಿಮೆ ಆಗತ್ತೆ ಅಂತಕ್ಕಂಥದ್ದು, ನೀವು ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಉತ್ತರವನ್ನು ಕೊಡ್ರಿ. ಎಲ್ಲಿ ಕಡಿಮೆ ಆಗತ್ತೆ ಅಂತೇಳಿ ಅವ್ರ ಮಾನವೀಯ ಮೌಲ್ಯಗಳು ತುಂಬಲಿಕ್ಕೆ ನಮ್ಮ ಕೈಲಿ ಸಾಧ್ಯತೆ ಇಲ್ಲ. ನಮ್ಮ ಸಂಸ್ಥೆಯಿಂದ ಕೆಲವೊಂದು ವರ್ಷಗಳ ಹಿಂದೆ ಒಂದು ಇನ್ಸಿಡೆನ್ಸ್ ನಡೀತು. ಒಬ್ಬ ಹುಡುಗ ಜಸ್ಟ್ ಅವನಿಗೆ ಒಂದು ಮೊಬೈಲ್ ಫೋನನ್ನು ಅವರ ತಂದೆ ಕೊಡಿಸ್ಲಿಲ್ಲ ಅಂತ ಹೇಳಿ ಆತ ಮನೆ ಬಿಟ್ಟು ಹೋಗಿ ಸಾಕಷ್ಟು ಅವ್ರ ಪೇರೆಂಟ್ಸ್ ಎಲ್ಲ ಬಂದು ಸುಮಾರು ನನ್ನ ಹತ್ರ ಹೇಳ್ಕೊಂಡು ಎಲ್ಲ ಮಾಡಿ, ನಾನು ಆ ವರ್ಷ ಏನು ಮಾಡಿದೆ, ಆ ಹುಡುಗನ ಕರೆದು ಏನಾರು ಹೇಳಿ ಮಾಡಿ ಅಂತ. ನಾ ಹುಡುಗನ ಕರೆದು ಏನನ್ನೂ ಹೇಳಿಲ್ಲ. ಅದ್ರ ಬದಲಾಗಿ ಕೆಲವೊಂದು ಸುಮಾರು ಒಂದಷ್ಟು ಜನ ಲೈಕ್ ಮೈಂಡೆಡ್ ಸ್ಟೂಡೆಂಟ್ಸನ್ನು ಆಯ್ಕೆ ಮಾಡಿ ಟೀಚರ್ಸ್ ಸಹಾಯದಿಂದ ಅವ್ರನ್ನೆಲ್ಲ ಕರ್ಕೊಂಡು ಆಗಸ್ಟ್ 15th ಇಂಡಿಪೆಂಡೆನ್ಸ್ ಡೇನ ಅನಾಥಾಶ್ರಮಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಆಚರಣೆ ಮಾಡಿದ್ರು. ಆ ಮಕ್ಕಳಿಗೆ ಊಟ ಬಡಿಸೋ ವ್ಯವಸ್ಥೆನ, ಆ ಬಕೆಟನ್ನ ಊಟ ಬಡಿಸುವಾಗ ಮಕ್ಕಳು ಕೆಳಗೆ ಕೂತಾಗ ನಮ್ಮ ಸ್ಟೂಡೆಂಟ್ಸ್ ಕೈಲೇ ಕೊಟ್ಟೆ, ಅವ್ರು ಅಲ್ಲಿಗೆ ಹಾಕ್ಲಿ ಅಂತ. ಆಗ ಸೈಕಲಾಜಿಕಲ್ ಫೀಲಿಂಗ್ ಏನಂದ್ರೆ ಅವರಿಗೆ ಅದಾದ್ಮೇಲೆ ಈಚೆ ಬಂದು ತಕ್ಷಣ ಆ ಹುಡುಗನ್ ಕೇಳಿದೆ ನಾನು, ಈಗ ನೋಡಪ್ಪ ಮೊಬೈಲ್ ಫೋನಿಗೆ ನೀನ್ ಮನೆ ಬಿಟ್ಟು ಹೋಗಿದ್ಯಂತೆ, ನೋಡಿ ಇವ್ರಿಗೆ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ, ವಾಟ್ ಯು ಫೀಲ್? ಆಗ ಆ ಹುಡುಗ ಗಳ 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 ಅಂತ ಹತ್ತು ತನ್ನ ಮನೆಗೆ ಹೋಗಿ ಅವ್ನು ತನ್ನ ತಪ್ಪನ್ನ ಅರಿತುಕೊಂಡು ಅವನ ತಂದೆ ಹತ್ರ ಕ್ಷಮಾಪಣೆ ಕೇಳಿದ್ದಾನೆ. ಅವ್ರ ಪೇರೆಂಟ್ಸ್ ಬಂದು ನನಗೆ ಹೇಳಿದಾಗ ಆಗ ನನಗಾದ ಸಂತೋಷ ಅದಕ್ಕೆ ಪಾರವೇ ಇಲ್ಲ ಸರ್. ಖಂಡಿತ ನೀವು ಆ ಸಂದರ್ಭದಲ್ಲಿ ಹೇಳಿದ್ರೆ ಅವನಿಗಿರ್ತಕ್ಕಂಥ ಒಂದು ಆವೇಶ ದೂರದಲ್ಲಿ ಏನ್ ಬೇಕಾದ್ರೂ ಆಗ್ಬೋದಾಗಿತ್ತು, ಅವನಿಗೆ ಅರ್ಥ ಮಾಡಿಸೋದಿತ್ತು. ಹ್ಯಾಂಡ್ಲಿಂಗ್ ಚಿಲ್ಡ್ರನ್ ದೀಸ್ ಡೇಸ್ ಈಸ್ ಅನ್ ಆರ್ಟ್. ಖಂಡಿತ ಖಂಡಿತ ಹೌದು. ಈಗ ಇವತ್ತಿನ ದಿವಸದ ಮಕ್ಕಳನ್ನ ಇಫ್ ವಿ ಹ್ಯಾವ್ ಟು ಹ್ಯಾಂಡಲ್ ದಮ್, ಇಟ್ಸ್ ಅನ್ ಆರ್ಟ್. ಅದನ್ನ ಎಲ್ಲ ಪೇರೆಂಟ್ಸು ಅದ್ರ ಬಗ್ಗೆ ಒಂಚೂರು ಒತ್ತು ಕೊಡಬೇಕು. ಮೇನ್ ಏನಪ್ಪಾ ಅಂತಂದ್ರೆ ಪೇರೆಂಟ್ಸ್ ಪ್ಲೀಸ್ ಗಿವ್ ಟೈಮ್ ಟು ದೇರ್ ಚಿಲ್ಡ್ರನ್. ಈಗ ಶಿಕ್ಷಣ ಸಂಸ್ಥೆಗಳನ್ನ ಬರೀ ಹಣ ಮಾಡುತ್ತೆ ಹಾಗೆ ಹೀಗೆ ಅದೊಂದೇ ಅಲ್ಲ, ಅದೊಂದನ್ನೇ ಬ್ಲೇಮ್ ಮಾಡ್ತಾ ಇರಬೇಡಿ. ಸಾಕಷ್ಟು ಜನ ಪೇರೆಂಟ್ಸು ಕೂಡ ಹಣವನ್ನೇ ಮಾಡಬೇಕು ಅಂತ ಅವರು ಅದೇ ದಾರಿಲಿ ಹೋಗ್ತಾ ಇದ್ದಾರೆ. ಅದೇನಾಗಿದೆ ಅಂತಂದ್ರೆ ಆ ಮಕ್ಕಳಿಗೆ ಎಲ್ಲೋ ಒಂದ್ ಕಡೆ ಇದು ವಿದ್ಯಾಸಂಸ್ಥೆಗಳಿಗೆ ಬಂದಾಗ ಯಾವುದೋ ಒಂದು ಬ್ರ್ಯಾಂಡೆಡ್ ಆ ಬ್ರ್ಯಾಂಡ್ಗೆ ಸೇರಿಸ್ಬೇಕು. ಸಾಕಷ್ಟು ಜನ ಲೇಡೀಸ್ ಎಸ್ಪೆಷಲಿ ನಾಟ್ ಇವತ್ತಿನ ದಿವಸ ಇದರಲ್ಲಿ ಐ ವಾಂಟ್ ಟು ಜಾಯಿನ್ ಮೈ ಕಿಡ್ ಟು ದಟ್ ಸ್ಕೂಲ್, ದಿಸ್ ಸ್ಕೂಲ್, ಇಂಥದ್ದು
ಎಲ್ಲಿ ವ್ಯಾಲ್ಯೂ ಇದೆ ನೋಡಿ ಅಂತ ಕಡೆ ಸೇರಿಸಿ. ಇಟ್ ಇಸ್ ನಾಟ್ ದಟ್ ನಮ್ಮಲ್ಲೇ ಸೇರಿಸಿ ಹಾಗೆ ಹೇಗೆ ಅಂತಲ್ಲ, ಸಾಕಷ್ಟು ಲೋಕಲ್ ಸಂಸ್ಥೆಗಳು ಬೇಕಷ್ಟಿದ್ದಾವೆ, ಕಷ್ಟಪಟ್ಟು ನಡೆಸ್ತಾ ಇರುವಂತ ಸಂಸ್ಥೆಗಳು ಬೇಕಷ್ಟಿದೆ. ಈಗ ಕೆಲವು ಎಷ್ಟೋ ಹೊರ ರಾಜ್ಯದ ಸಂಸ್ಥೆಗಳು ಮತ್ತು ಹೊರ ರಾಷ್ಟ್ರದ ಸಂಸ್ಥೆಗಳು ಅವರ ಬ್ಲ್ಯಾಕ್ ಮನಿಯನ್ನ ವೈಟ್ ಮಾಡ್ಕೊಳ್ಳಿಕ್ಕೋಸ್ಕರ ಸಂಸ್ಥೆಯನ್ನ ತೆರೆದು ಅಲ್ಲಿ ಮೌಲ್ಯ ಹೇಳ್ಕೊಡ್ತಾ ಇಲ್ಲ. ಅಲ್ಲಿ ಅವ್ರ ಮೌಲ್ಯ ಏನು? ಬ್ಲ್ಯಾಕ್ ಅನ್ನು ವೈಟ್ ಮಾಡ್ಕೊಳ್ಳೋದು ಅಷ್ಟೇ ಅವ್ರ ಮೌಲ್ಯ. ವ್ಯಾಲ್ಯೂ ಬೇಸ್ಡ್ ಎಜುಕೇಶನ್ ಇರುವಂತ ಸಾಕಷ್ಟು ಸಂಸ್ಥೆಗಳಿದೆ, ಅಂತ ಸಂಸ್ಥೆಗಳಿಗೆ ಸೇರಿಸಿ ಮಕ್ಕಳನ್ನ. ಖಂಡಿತ ನೀವು ಹೇಳುವಂಥದ್ದು 100ಕ್ಕೆ 100 ಸತ್ಯ ಸರ್. ಈ ಮಧ್ಯೆಯೊಳಗೆ ಇನ್ನೊಂದು ಸಂಗತಿ ಅಂತಂದರೆ ಮತ್ತೆ ನಾನು ನಿಮ್ಮ ತಂದೆ ವಿಚಾರಕ್ಕೆ ಬರ್ತಾನೆ. ಯಾಕೆ ಅಂತ ಹೇಳಿದ್ರೆ ಮೂಲ ಅದೇನೆ, ನಮಗೆ ಅವ್ರ ಗುರು ದೇವರು ಎಲ್ಲವೂ ಅವರೇ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. 100ಕ್ಕೆ 100 ಸತ್ಯ ಅಂತೇಳಿ ಅಂತ ನೀವು ಅವರ ತಂದೆಯವರ ಒಂದು ದೇವಸ್ಥಾನವನ್ನು ಏನೋ ಒಂದು ಮಾಡಿದ್ದೀರಿ ಅಂಥೇಳಿ ಅಂತ. ಇವತ್ತು ನಾವೆಲ್ಲರೂ ಕೂಡ ತಂದೆ ದೇವರು ತಾಯಿ ದೇವರು ಅಂತ ಎಲ್ಲ ಹೇಳ್ತೀವಿ, ಓದ್ತೀವಿ, ಆದರೆ ಅದರ ಅನುಷ್ಠಾನ ತುಂಬನೇ ಕಡಿಮೆ. ಅದನ್ನು ಎಲ್ಲಿ ಮಾಡಿದಿರಿ, ಏನು ಮಾಡಿದ್ರಿ ಅಂತಕ್ಕಂಥದ್ದು ಒಂದಷ್ಟು ವಿವರ. ನಮ್ದೊಂದು ಫಾರಂ ಇದೆ, ತೋಟ ಇದೆ, ಒಂದು ಸಣ್ಣ ತೋಟ. ಮದ್ದೂರ್ ಹತ್ರ ಒಂದು ಕೆಸ್ತೂರ್ ಅಂತ ಜಾಗ ಇದೆ. ಆ ಜಾಗ ನಮ್ಮ ತಂದೆಯವರೇ, ಅವರು ಕಷ್ಟಪಟ್ಟು ಸಂಪಾದನೆ ಮಾಡಿದಂಥ ಹಣದಲ್ಲಿ ಅವರು ಇದನ್ನ ಜಮೀನನ್ನ ತಗೊಂಡು ಸಾಕಷ್ಟು ಅವ್ರಿಗೆ ಬೇಕಾದಂಥ ಕೆಲವು ಗಿಡಗಳು, ಅವ್ರು ಸ್ವಲ್ಪ ಪರಿಸರ ಸ್ನೇಹಿ ಕೂಡ, ಸೊ ಅದನ್ನೆಲ್ಲ ಮಾಡ್ಕೊಂಡು ಬಂದರು. ನಮ್ಮ ತಂದೆಯವರ ಅವರು ಹುಟ್ಟಿದ್ದು ಕೃಷ್ಣ ಜನ್ಮಾಷ್ಟಮಿ, ನಾವು ಅವ್ರನ್ನ ಕಳ್ಕೊಂಡಿದ್ದು ಕೃಷ್ಣ ಜನ್ಮಾಷ್ಟಮಿ. ಸೊ ಇಟ್ ವಾಸ್ ಅವರು ಕೃಷ್ಣನ ಭಕ್ತರು. ಭಗವದ್ಗೀತೆ ಸದಾ ಅವ್ರ ಬಾಯಲ್ಲಿ ಇರೋದು. ಭಗವದ್ಗೀತೆ ಅಂದ್ರೆ ನಥಿಂಗ್ ಎಲ್ಸ್, ಅವ್ರಿಗೆ ಅದೊಂದೇ. ಸೊ ಹಾಗಾಗಿ ಎನಿ ಟೈಮ್ ನನಗೆ ಇವತ್ತು ನನಗೂ ಭಗವದ್ಗೀತೆ ಬಗ್ಗೆ ಆ ಒಂದು ಏನು ಆಸೆ ಅಥವಾ ಅದ್ರ ಬಗ್ಗೆ ಇರೋಂಥ ಬೆಲೆ ಗೌರವ ಎಲ್ಲ ಬಿಕಾಸ್ ಆಫ್ ಮೈ ಫಾದರ್. ಅಲ್ಲಿ ನನ್ನ ಫಾದರ್ದೆಲ್ಲ ಏನು ಲಾಸ್ಟ್ ರಿಚುವಲ್ಸ್ ಎಲ್ಲ ನಾನು ಅಲ್ಲೇ ಮುಗಿಸಿದ್ದೆ. ಅಲ್ಲಿ ನನಗೆ ನನ್ನ ಸಮಾಧಾನಕ್ಕೆ ಒಂದು ಪುಟ್ಟ ಮಂಟಪ ಮತ್ತು ಒಂದು ದೇವಸ್ಥಾನದ ರೀತಿಯಲ್ಲಿ ಮಾಡಿದೆ. ಈಗ ವೆರಿ ರೀಸೆಂಟ್ಲಿ ಈಗ ಅವ್ರಿಗೆ ಭಗವದ್ಗೀತೆ ಬಗ್ಗೆ ತುಂಬ ಅವ್ರಿಗೆ ಒಲವಿದ್ದಿದ್ದರಿಂದ ಅವರ ಒಂದು ದೇವಸ್ಥಾನದ ಮುಂದೆ ಸುಮಾರು ಒಂದು 35 ಅಡಿಗೆ 13 ಅಡಿದು ಏನು ಗೀತೋಪದೇಶದ್ದು ಏನು ಸ್ಕಲ್ಪ್ಚರ್ ಇದೆ, ಅದನ್ನ ಸಿಮೆಂಟ್ ಸ್ಕಲ್ಪ್ಚರ್ನ ಮಾಡಿಸ್ಲಿಕ್ಕೆ ಶುರು ಮಾಡಿದ್ದೀನಿ. ಸೊ ದಟ್ ಲೆಟ್ ಇಟ್ ಬಿಕಮ್ ಎ ಪ್ಲೇಸ್ ಆಫ್, ಅಲ್ಲಿ ಹೋದ ಕೂಡಲೇ ಈಗ ನಮ್ಮ ತಾಯಿ ಬರ್ತಾರೆ, ನಮ್ಮ ಮನೆಯವ್ರು ಬರ್ತಾರೆ, ಆ ಜಾಗ ಇಟ್ ಶುಡ್ ನಾಟ್ ಬಿ ಎ ಪ್ಲೇಸ್ ಆಫ್ ಕ್ರೈಮ್, ಅಳೋ ಜಾಗ ಆಗಬಾರ್ದು. ದೇರ್ ಶುಡ್ ಬಿ ಸಮಥಿಂಗ್, ದೇ ಶುಡ್, ನಾವೊಬ್ಬರೇ ಅಂತಲ್ಲ, ಯಾರೇ ಆ ಸುತ್ತಮುತ್ತ ಪಾಸರ್ಸ್ ಬೈ ಹೋದ್ರೂ ದೇ ಶುಡ್ ಸ್ಟಾರ್ಟ್ ಫೀಲಿಂಗ್, ದೇ ಶುಡ್ ಥಿಂಕ್ ಅಬೌಟ್ ಗಾಡ್, ದೇ ಶುಡ್ ನೋ ವಾಟ್ ಈಸ್ ವ್ಯಾಲ್ಯೂಸ್ ಅನ್ನೋದ್ರ ಬಗ್ಗೆ ಅದು ಹೋಗ್ತಾ ಬರ್ತಾ ಅರಿವಾಗ್ಲಿ ಅಂತ ಹೇಳಿ. ಮತ್ತು ಇತ್ತೀಚೆಗೆ ನಮ್ಮ ತಂದೆಯವ್ರದ್ದು ಒಂದು ಬ್ರಾನ್ಸ್ ಸ್ಟ್ಯಾಚ್ಯೂ 6.5 ಅಡಿ ಎತ್ತರದ್ದು 6 ತಿಂಗಳಿಂದ ಅದ್ರ ಕಾರ್ಯಕ್ರಮ ನಡೀತಾನೆ ಇದೆ. ಅದು ಯಾಕೆ ಮಾಡಿಸ್ಬೇಕು ಅಂತ ಅನ್ನಿಸ್ತಂದ್ರೆ, ಇದ್ದಕ್ಕಿದ್ದಂಗೆ ಈಗ ಒಂದು ವರ್ಷದಲ್ಲಿ ನನಗೆ ನಮ್ಮ ತಂದೆನ ಅಪ್ಕೋಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಯಾವ ರೀತಿ ಅಂತ ಗೊತ್ತಾಗ್ಲಿಲ್ಲ.